ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ದಂಡು. ವೀಕ್ಷಕರೇ, ಸಿದ್ದರಾಮಯ್ಯನವರ ಬದಲಾವಣೆ, ಮುಖ್ಯಮಂತ್ರಿಯ ಬದಲಾವಣೆ ಕೇವಲ ಒಂದು ಬದಲಾವಣೆಯಾಗಿ ಮಾತ್ರ ಇದನ್ನು ನೋಡಬಾರದು. ಈ ಒಂದು ಬದಲಾವಣೆ ರಾಜಕೀಯವಾಗಿ, ಸಾಮಾಜಿಕವಾಗಿ ಹಲವಾರು ಬದಲಾವಣೆಗಳಿಗೆ ಸಾಕ್ಷಿಯಾಗಲಿದೆ. ಹಾಗಾದ್ರೆ ಮುಂದೆ ಏನೆಲ್ಲ ಆಗಬಹುದು? ಸಿದ್ದರಾಮಯ್ಯ ರಾಜೀನಾಮೆ ಓಕೆ, ಬಟ್ ವಾಟ್ ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಹೋಗ್ತೀವಿ. ನಮ್ಮ ಜೊತೆಲಿದ್ದಾರೆ ಹಿರಿಯ ಪತ್ರಕರ್ತರಾಗಿರುವಂತಹ ಹನುಮೇಶ್ ಯಾವಗಲ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮುಖ್ಯಮಂತ್ರಿ ಬದಲಾವಣೆ ಹೊಸ ವಿಚಾರ ಅಲ್ಲ. ಕಳೆದ 3 ವರ್ಷಗಳಿಂದ ನಾವು ಇದನ್ನು ಕೇಳ್ತಾ ಇದ್ವಿ. ರಾಜೀನಾಮೆ ಕೂಡ ಕೊಡ್ತಾರೆ, ಬಟ್ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಏನು ಅನಿಸ್ತಾ ಇದೆ? ನೀವು ಹೇಳಿದಂಗೆ ಕರ್ನಾಟಕದ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಈ ಸಮಕಾಲೀನ ಒಂದು ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಭಾಳ ದೊಡ್ಡ ಶಕ್ತಿ, ಮಾಸ್ ಲೀಡರ್. ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ, ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ, ಜೆ ಡಿ ಎಸ್ಸಲ್ಲಿ ಕುಮಾರಸ್ವಾಮಿ, ಇವರೆಲ್ಲ ಒಂದು ಸಮಕಾಲೀನ ದೊಡ್ಡ ರಾಜಕೀಯ ಶಕ್ತಿಗಳು. ಈ ಯಡಿಯೂರಪ್ಪನವರು ನೇಪಥ್ಯಕ್ಕೆ ಸರಿದ್ರು, ಈಗ ಸಿದ್ದರಾಮಯ್ಯನವರು ನೇಪಥ್ಯಕ್ಕೆ ಸರಿತಾ ಇದ್ದಾರೆ. ಸೊ ಇದು ಕರ್ನಾಟಕದ ರಾಜಕಾರಣದಲ್ಲಿ ಒಂದು ಸ್ಥಿತ್ಯಂತರದ ಸಮಯ ಅಂತ ಹೇಳ್ಬೋದು. ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ. ಸೊ ಈ ಬದಲಾವಣೆ ಏನೆಲ್ಲ ಪರಿಣಾಮಗಳನ್ನು ಮಾಡ್ಬೋದು, ರಾಜಕಾರಣದಲ್ಲಿ ಏನು ಬದಲಾವಣೆಗಳನ್ನು ತರ್ಬೋದು ಅಂತ ಯೋಚನೆ ಮಾಡಿದರೆ ಭಾಳ ದೊಡ್ಡ ಬದಲಾವಣೆಗಳು ನಾವು ಗಮನದಲ್ಲಿ ಇಟ್ಕೊಂಡು ಮಾತಾಡ್ಬೋದು. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಈ ನಿರ್ಧಾರ ಏನಿದೆ, ಇದು ಮುಂದೆ ಅದಕ್ಕೆ ಯಾವ ರೀತಿ ಒಂದು ಫಲವನ್ನು ನೀಡುತ್ತೆ, ಒಳ್ಳೆಯದಾಗತ್ತಾ ಕೆಟ್ಟದ್ದಾಗತ್ತಾ ಅನ್ನುವಂಥದ್ದು ಕೂಡ ನಾವು ನೋಡಬೇಕಾಗುತ್ತೆ. ಒಂದು ಕಡೆ ಯಡಿಯೂರಪ್ಪನವರು ಬಿ ಜೆ ಪಿಗೆ ಕರ್ನಾಟಕದ ಅತಿ ದೊಡ್ಡ ಸಮುದಾಯ ಆದಂಥ ವೀರಶೈವ ಲಿಂಗಾಯತರನ್ನು ಒಂದು ವೋಟ್ ಬ್ಯಾಂಕ್ ಆಗಿ ಕ್ರಿಯೇಟ್ ಮಾಡಿ ಬಿ ಜೆ ಪಿ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆದರು. ಜೆ ಡಿ ಎಸ್ಗೆ ಒಂದು ದೊಡ್ಡ ಶಕ್ತಿ ಆದಂಥದ್ದು ಎರಡನೇ ಅತಿ ದೊಡ್ಡ ಸಮುದಾಯ ಆದಂಥ ಒಕ್ಕಲಿಗ ಸಮುದಾಯದವರು. ಈ ಎರಡೂ ಸಮುದಾಯದ ಜೊತೆಗೆ ದೊಡ್ಡ ಒಂದು ಸಮುದಾಯ ಅಂತಂದರೆ ಅಹಿಂದ ವರ್ಗ, ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು, ಇವುಗಳ ಸಮೀಕರಣ ಮಾಡಿ ತಾನೊಂದು ದೊಡ್ಡ ಶಕ್ತಿ, ಒಂದು ಅಹಿಂದ ನಾಯಕ ಆಗಿ ಹೊರಹೊಮ್ಮಿದವರು ಸಿದ್ದರಾಮಯ್ಯನವರು. ಹೀಗಾಗಿ ರಾಜಕೀಯದಲ್ಲಿ ನೋಡೋದಾದರೆ ಸಿದ್ದರಾಮಯ್ಯನವರು ನಮ್ಮ ಇಡೀ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಒಂದು ದೊಡ್ಡ ಇತಿಹಾಸವನ್ನೇ ಸೃಷ್ಟಿ ಮಾಡಿದಂಥವ್ರು. ಸೋಷಿಯಲ್ ಇಂಜಿನಿಯರಿಂಗ್ ಅಂತ ನಾವೇನು ಕರಿತೀವಿ, ಅದನ್ನು ಮಾಡಿದಂಥ ಒಬ್ಬ ದೊಡ್ಡ ರಾಜಕಾರಣಿ. ಬಹುಶಃ ನಿಜಲಿಂಗ ನಮ್ಮ ದೇವರಾಜ ಅರಸು ನಂತರ ದೊಡ್ಡ ಕ್ರಾಂತಿಯನ್ನು, ಸಾಮಾಜಿಕ ಒಂದು ಬದಲಾವಣೆ ತರೋ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದರೆ ಸಿದ್ದರಾಮಯ್ಯನವರ ಕೊಡುಗೆ, ಸಿದ್ದರಾಮಯ್ಯನವರ ಸಾಧನೆ, ಅವರ ರಾಜಕೀಯ ಪ್ರಬುದ್ಧತೆ ಏನಿದೆ, ಇದೊಂದು ದೊಡ್ಡ ಶಕ್ತಿ ಅಂತಲೇ ಹೇಳ್ಬೋದು. ಒಬ್ಬ ಪ್ರಬುದ್ಧ ರಾಜಕಾರಣಿ ಅವರು ಇವತ್ತು ಅವರ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿತಾರಂದರೆ ಅದು ಕರ್ನಾಟಕದ ಮಟ್ಟಿಗೆ ಭಾಳ ದೊಡ್ಡ ಒಂದು ಚೇಂಜ್ ಅಂತ ಹೇಳ್ಬೋದು. ಇಡೀ ಒಂದು ಕರ್ನಾಟಕದ ರಾಜಕಾರಣನೇ ತನ್ನ ದಿಕ್ಕನ್ನು ಬದಲಿಸ್ತಾ ಇದೆ ಅಂತ ಹೇಳ್ಬೋದು. ಈಗ ಹೆಂಗೆ ನಾವು ಸೂರ್ಯ ತನ್ನ ಪಥವನ್ನು ಬದಲಿಸ್ತಾನೆ ಅಂತ ಹೇಳ್ತೀವಲ್ಲ, ಆ ರೀತಿ ಇಡೀ ಕರ್ನಾಟಕದ ರಾಜಕಾರಣದ ಪಥ ಬದಲಾವಣೆ ಆಗುವಂಥ ಇದು ಸಂಕ್ರಮಣದ ಕಾಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಈಗ ನೀವು ಹೇಳ್ತಾ ಇದ್ರಿ ಸಾಮಾಜಿಕವಾಗಿ ಕೂಡ ಇಂಪ್ಯಾಕ್ಟ್ ಇದೆ, ಪೊಲಿಟಿಕಲಿ ಕೂಡ ಇಂಪ್ಯಾಕ್ಟ್ ಇದೆ. ಬಟ್ ಈಗ ನಾವು ಕಾಂಗ್ರೆಸ್ ಪಕ್ಷವನ್ನು ಸೀಮಿತಗೊಳಿಸಿ ಮಾತನಾಡೋದಾದರೆ, ಕಾಂಗ್ರೆಸ್ ಪಕ್ಷದ ಅತಿ ದೊಡ್ಡ ಶಕ್ತಿಯಾಗಿದ್ದು ಅಹಿಂದ. ಯಾಕೆಂದರೆ ಲಿಂಗಾಯತ ಸಮುದಾಯ ಕಂಪ್ಲೀಟಾಗಿ ಬಿ ಜೆ ಪಿ ಪರವಾಗಿತ್ತು, ಒಕ್ಕಲಿಗ ಸಮುದಾಯ ಜೆ ಡಿ ಎಸ್ ಇತ್ತು, 30% ಮಾತ್ರ ಕಾಂಗ್ರೆಸ್ಸನ್ನು ನೋಡ್ತಾ ಇದ್ರು. ಬಟ್ ಕಾಂಗ್ರೆಸ್ 136 ದೊಡ್ಡ ಮೆಜಾರಿಟಿಯಿಂದ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮಗೆ ಅಹಿಂದ ಅಂತ ಹೇಳಿ. ಈಗ ಅಹಿಂದ ವೋಟ್ಗಳು ಎಲ್ಲಿದ್ವು? ಸಿದ್ದರಾಮಯ್ಯನವರ ಕೈಲಿದ್ವು. ಈಗ ಸಿದ್ದರಾಮಯ್ಯನವರ ಕೈಲಿದ್ದಂಥ ಅಹಿಂದ ವೋಟರ್ಸ್ ಏನು ಮಾಡ್ತಾರೆ? ಸಿದ್ದರಾಮಯ್ಯ ಕಾಂಗ್ರೆಸ್ ಇಂದ ದೂರ ಸರಿಯೋದು, ಅಂದರೆ ಆಕ್ಟಿವ್ ಪಾಲಿಟಿಕ್ಸಿಂದ ದೂರ ಸರಿದ್ರೆ, ಸೊ ಅಹಿಂದ ಫ್ಯಾಕ್ಟರ್ ಕಾಂಗ್ರೆಸ್ ಏನಾಗ್ಬೋದು ಅಂತ ಆ ದೃಷ್ಟಿಯಿಂದ ಕಾಂಗ್ರೆಸ್ಸು ಭಾಳ ಒಂದು ಸವಾಲಿನ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸಿದ್ದರಾಮಯ್ಯನವರ ಬದಲಾವಣೆ ಮಾಡೋದೇನಿದೆ ಅಲ್ಲ, ಅದು ಅಷ್ಟು ಸರಳವಾದಂಥ ನಿರ್ಧಾರ ಅಲ್ಲ. ಸೊ ಇದನ್ನು ಮುಂದೆ ಆಗುವಂಥ, ನೀವು ಹೇಳಿದ್ರಲ್ಲ, ಸಾಕಷ್ಟು ಇಂಪ್ಯಾಕ್ಟ್ಸು ನಮ್ಮ ವೋಟ್ ಬ್ಯಾಂಕ್ ಮೇಲೆ ಆಗುತ್ತೆ. ಹೀಗಾಗಿ ಈಗಾಗಲೇ ಕೆ ಪಿ ಸಿ ಸಿಗೆ ಜಾರಕಿಹೊಳಿ ಅವ್ರನ್ನ ತರೋದ್ರ ಮೂಲಕ ಒಂದು ಹಿಂದುಳಿದ ಸಮುದಾಯವನ್ನು ಅಲ್ಲಿ ಅಕಾಮಿಡೇಟ್ ಮಾಡಬೇಕನ್ನುವಂಥ ಯೋಚನೆ ಕಾಂಗ್ರೆಸ್ಗಿದೆ. ದಲಿತರಿಗೆ ಪ್ರಾಧಾನ್ಯತೆ ಕೊಡಬೇಕಂತಿದೆ. ಈ ಎಲ್ಲವನ್ನು ಮಾಡಿದರೂ ಕೂಡ ಆ ಸಿದ್ದರಾಮಯ್ಯನವರ ಪ್ರಭಾವ ಏನಿದೆಯಲ್ಲ, ಅದನ್ನು ಬೇರೆ ಯಾರೂ ತುಂಬೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಯಾವ ರೀತಿ ನಡೆಸ್ಕೊಳ್ಳುತ್ತೆ, ಅವ್ರಿಗೆ ಯಾವ ಹುದ್ದೆಯನ್ನು ಕೊಡುತ್ತೆ, ಅವ್ರನ್ನ ಎಷ್ಟು ಗೌರವಯುತವಾಗಿ ನಡೆಸ್ಕೊಳ್ಳುತ್ತೆ, ಅಥವಾ ಸಿದ್ದರಾಮಯ್ಯನವರೇ ಏನಾದರೂ ಕಾಂಗ್ರೆಸ್ನಿಂದ ಹೊರಗಡೆ ಬರೋದಾದರೆ ಅವ್ರು ಏನು ನಿರ್ಧಾರ ತೆಗೆದುಕೊಳ್ಬೋದು, ಮತ್ತೊಂದು ಪ್ರಾದೇಶಿಕ ಪಕ್ಷ ಹುಟ್ಟಾಕ್ತಾರಾ ಅಥವಾ ಬೇರೆ ಪಕ್ಷವನ್ನು ಸೇರ್ಕೊಳ್ತಾರಾ? ಹೀಗಾಗಿ ಯಾಕಂದರೆ ಅವ್ರಿಗೆ ರಾಜಕೀಯವಾಗಿ ದೊಡ್ಡ ಶಕ್ತಿ ಇರುವಂಥದ್ದು. ನಾವು ಹಿಂದೆ ಕರ್ನಾಟಕದಲ್ಲಿ ಹಾಗೆ ಮಾಸ್ ಲೀಡರ್ ಆಗಿ
ಹೊರಗೆ ಹೋಗಿ ಪಕ್ಷ ಕಟ್ತವಂಥವ್ರು ಇದ್ದಾರೆ. ಬಂಗಾರಪ್ಪ ಮಾಡಿದರು, ಯಡಿಯೂರಪ್ಪ ಮಾಡಿದರು, ಈ ರೀತಿ ಅನೇಕರು ಸಾಹಸಗಳನ್ನು ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ಜಾಯಮಾನ ನೋಡಿದರೆ ಅವ್ರು ಹೊಸ ಪಕ್ಷ ಮಾಡುವಂಥ ಸಾಧ್ಯತೆಗಳು ಕಡಿಮೆ ಅಂತ ಹೇಳ್ಬೋದು. ಹೌದು, ಇರುವಂಥ ವ್ಯವಸ್ಥೆಯಲ್ಲೇ ಒಂದು ಬದಲಾವಣೆ ತರುವಂಥದ್ದು, ಇರೋ ಪಕ್ಷಗಳನ್ನೇ ಇವಾಗ JDSನಿಂದ ಕಾಂಗ್ರೆಸ್ಸಿಗೆ ಬಂದರೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಶಕ್ತಿಯಾಗೇ ಅವರು ಹೊರಹೊಮ್ಮಿದಂಥದ್ದು. ಭಾಳ ಜನ ಹೇಳಿದ್ದಾರೆ ಅವರು ಕಾಂಗ್ರೆಸ್ಗೆ ಹೊರಗಿನವರು, ಮೂಲ ಕಾಂಗ್ರೆಸ್ಸಿಗರು, ವಲಸೆ ಕಾಂಗ್ರೆಸ್ಸಿಗರು ಅನ್ನುವಂಥ ಚರ್ಚೆ ಕೂಡ ಅವರು ಬಂದಾಗಿಂದ ಚರ್ಚೆ ಆಗ್ತಾನೇ ಇತ್ತು. ಆದರೆ ಕಾಂಗ್ರೆಸ್ಸಿಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇತ್ತು. ಕರ್ನಾಟಕದಲ್ಲೂ ಕಾಂಗ್ರೆಸ್ಗೆ ನಾಯಕತ್ವದ ಕೊರತೆ ಇತ್ತು. ಆ ನಾಯಕತ್ವದ ಕೊರತೆಯನ್ನು ತುಂಬಿದವರು ಸಿದ್ದರಾಮಯ್ಯನವರು. ಇವತ್ತು ಕಾಂಗ್ರೆಸ್ಸು ಅಧಿಕಾರದಲ್ಲಿದೆ ಅಂದರೆ ಅದರಲ್ಲಿ DK ಶಿವಕುಮಾರ್ ಅವರ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಷ್ಟೇ ಅಥವಾ ಒಂದು ಹೆಜ್ಜೆ ಇನ್ನೂ ಜಾಸ್ತಿ ಕಾಂಟ್ರಿಬ್ಯೂಷನ್ ಇರುವಂಥದ್ದು ಸಿದ್ದರಾಮಯ್ಯನವರು. ಹೀಗಾಗಿ ಸಿದ್ದರಾಮಯ್ಯನವರ ನಡೆ ಏನಾಗಿರುತ್ತೆ, ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ನಡೆಸ್ಕೊಳ್ತಾರೆ ಅನ್ನುವಂಥದ್ದು. ಅಧಿಕಾರದಲ್ಲಿದ್ದಾಗಲೇ ಅದು 2-3 ವರ್ಷ ಇದ್ದಾಗ ಅಥವಾ 1 ವರ್ಷ ಇದ್ದಾಗ ಮುಖ್ಯಮಂತ್ರಿಗಳ ಬದಲಾವಣೆ ಮಾಡುವಂಥದ್ದು ಭಾಳ ರಿಸ್ಕ್ ಅನ್ನುವಂಥದ್ದು ಕೂಡ ಇದೆ. ಹಿಂದೆ BJP ಯಡಿಯೂರಪ್ಪನವ್ರು ಚೇಂಜ್ ಮಾಡಿದಾಗ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ BJPಗೆ ದೊಡ್ಡ ಹಿನ್ನಡೆ ಆಯಿತು, ಕಾಂಗ್ರೆಸ್ಗೆ ಅದು ಪ್ಲಸ್ ಪಾಯಿಂಟ್ ಆಯಿತು. ಸೊ ಇದು ಕೂಡ ಆ ರೀತಿ ಆಗಬಹುದೇನೋ. ಹೀಗಾಗಿ ಸಿದ್ದರಾಮಯ್ಯನವರ ನಡೆ ಏನಿರುತ್ತೆ, ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ನಾನು ನನ್ನ ಉಸಿರಿರೋವರೆಗೂ ರಾಜಕಾರಣದಲ್ಲಿ ಇರ್ತೀನಿ, ಆ್ಯಕ್ಟಿವ್ ಪೊಲಿಟಿಕ್ಸಲ್ಲಿ ಇರ್ತೀನಿ ಅಂತ. ಮೊದಲೆಲ್ಲ ಹೇಳ್ತಾ ಇದ್ರು ಇದೇ ನನ್ನ ಕೊನೆ ಚುನಾವಣೆ, ನಾನಿನ್ನ ಯಾವುದೇ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳ್ತಾ ಇದ್ದವರು ದಿಢೀರಾಗಿ ಅವರು ಒಂದು ಹೇಳಿಕೆಯನ್ನು ಚೇಂಜ್ ಮಾಡಿದರು ವೆರಿ ರೀಸೆಂಟ್ಲಿ. ಇತ್ತೀಚೆಗೆ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತೀರಾ ಅಂತ ಹೇಳಿದ್ರೆ ನನ್ನ ಜೊತೆಯಲ್ಲಿರೋರು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ನಾನು ಸ್ಪರ್ಧೆ ಮಾಡಬೇಕು ಅಂತ. ಅಂದರೆ ನಾನು ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ಗೂ ಕೂಡ ಪ್ಲಸ್ ಆಗುತ್ತೆ, ಸೊ ಸ್ಪರ್ಧೆ ಮಾಡುವ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅದು ಆಲ್ಮೋಸ್ಟ್ 1 ವರ್ಷದ ಹಿಂದಿನ ಹೇಳಿಕೆಯನ್ನು ತೆಗೆದುಕೊಂಡ್ರೆ, ಈಗ ಅಟ್ ಪ್ರೆಸೆಂಟ್ ಸಿದ್ದರಾಮಯ್ಯನವರು ಯಾವುದೇ ಪ್ರಾದೇಶಿಕ ಪಕ್ಷವನ್ನು ಕಟ್ಟುವಂಥ ಸ್ಥಿತಿಯಲ್ಲಿಲ್ಲ, ವಯಸ್ಸು ಕೂಡ ಕಾರಣ. ಈಗ ಸಿದ್ದರಾಮಯ್ಯನವರು ಪ್ರಾದೇಶಿಕ ಪಕ್ಷವನ್ನು ಕಟ್ಟದೆ ನೆಕ್ಸ್ಟ್ ಚುನಾವಣೆಗೂ ಸ್ಪರ್ಧೆ ಮಾಡ್ತಾರಾ, ಆ ಸಾಧ್ಯತೆಗಳಿದೆಯಾ ಅಂತ ಹೇಳಿದ್ರೆ ಈಗ ಕಡಿಮೆ ಅಂತ ಕಾಣಿಸ್ತಾ ಇದೆ ಈಗಿನ ಪರಿಸ್ಥಿತಿಗೆ. ಸೊ ರಾಜ್ಯಸಭಾ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರು ಹೋಗೋ ಸಾಧ್ಯತೆಗಳು, ಜೊತೆಗೆ ಹೈಕಮಾಂಡ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಮುಂದಿನ 2028ರ ಚುನಾವಣೆಗಾಗಿ ಈ ಬದಲಾವಣೆ ಅಂತ. ಅಂದರೆ ಇಲ್ಲಿ ಜನ್ರೇಷನ್ ಶಿಫ್ಟ್ ಮಾಡ್ತಾ ಇದ್ವಿ, ನಾಯಕತ್ವ ಬದಲಾವಣೆ ಬಗ್ಗೆ ನೋಡ್ತಾ ಇದ್ವಿ, ಈ ಬದಲಾವಣೆ ಈಗ ಅನಿವಾರ್ಯ ಇದೆ ಅಂತ. ಅಂದರೆ 28ಕ್ಕೆ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಹೇಳಿದ್ರೆ ಈ ಬದಲಾವಣೆ ಅನಿವಾರ್ಯ ಅಂತ ಹೇಳಿದೆ. ಸೊ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸುವ ಮೂಲಕ ಕಾಂಗ್ರೆಸ್ ಮುಂದೆ ಗೆಲ್ಲೋಕ್ಕೆ ಸಾಧ್ಯ ಇದೆಯಾ? DK ಶಿವಕುಮಾರ್ CM ಆದ 28ಕ್ಕೆ ಗೆಲ್ಲುವ ಸಾಧ್ಯತೆಗಳು ಎಷ್ಟಿದೆ ಅಂತ. ಅದೇ ಇದು ಭಾಳ ರಿಸ್ಕಿ ಒಂದು ಚಾಲೆಂಜಿಂಗ್ ಆಗಿರುವಂಥ ಡಿಸಿಷನ್ನ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿದೆ. ಅದೇ ಬಹುಶಃ ಅದಕ್ಕೆ 6 ತಿಂಗಳು ಡಿಲೇನೂ ಕೂಡ ಆಗಿದೆ. ಇದು 2.5 ವರ್ಷಕ್ಕೇ ಆಗಬೇಕಾದಂಥ ನಿರ್ಧಾರ ಮತ್ತೆ 6 ತಿಂಗಳು ಮುಂದೆ ಹೋಗೋದಕ್ಕೆ ಇದೇ ಕಾರಣ. ಸಿದ್ದರಾಮಯ್ಯನವರ ಬದಲಾವಣೆ ಮಾಡೋದರಿಂದ ಮುಂದೆ ಆಗುವಂಥ ಪರಿಸ್ಥಿತಿ ಏನು, ಅದನ್ನು ಹೇಗೆ ನಿಭಾಯಿಸಬೇಕನ್ನುವಂಥ ಒಂದು ದೂರಾಲೋಚನೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಈ ನಿರ್ಧಾರವನ್ನು ಮಾಡಿದೆ. ಒಂದು ವೇಳೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಬೇಕಂದ್ರೆ ಅದು DK ಶಿವಕುಮಾರ್ ಅವ್ರ ಮೇಲೆ ಹೆಚ್ಚು ಜವಾಬ್ದಾರಿ ಬರುತ್ತೆ. ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ 2 ವರ್ಷ ಕೊಡುವಂಥ ಆಡಳಿತ ಏನಿದೆಯಲ್ಲ ಅದು ಭಾಳ ಮುಖ್ಯ ಆಗುತ್ತೆ. BJPನೂ ಇದೇ ಒಂದು ಪ್ರಯೋಗ ಮಾಡಕ್ಕೆ ಹೋಯ್ತು. ಹೌದು ಪ್ರಯೋಗ ಮಾಡಕ್ಕೆ ಹೋಗಿ ವಿಫಲ ಆಯಿತು, ನೆಕ್ಸ್ಟ್ ಚುನಾವಣೆಯಲ್ಲಿ ಸೋತು. ಸೊ ಆ ಒಂದು ವಿಷಯವನ್ನು ಇಟ್ಕೊಂಡ್ರೆ ಮತ್ತೆ ಸಿದ್ದರಾಮಯ್ಯನವ್ರಿಗೆ ಒಂದು ಕ್ಲೀನ್ ಇಮೇಜ್ ಇದೆ. ಭ್ರಷ್ಟಾಚಾರದ ವಿಷಯದಲ್ಲಿ ಸಿದ್ದರಾಮಯ್ಯನವ್ರಿಗೆ ಇರೋ ಇಮೇಜು DK ಶಿವಕುಮಾರ್ಗಿಲ್ಲ. ಈಗಾಗಲೇ ಅವ್ರ ಮೇಲೆ ಆರೋಪಗಳು ಬಂತು, ಅವ್ರು ಜೈಲಿಗೆ ಹೋಗಿ ಬಂದರು. ಯಡಿಯೂರಪ್ಪನವ್ರು ಚೇಂಜ್ ಮಾಡೋಕ್ಕೆ ಪ್ರಮುಖವಾದಂಥ ಕಾರಣ ಯಾವುದು? ಅವ್ರು ಜೈಲಿಗೆ ಹೋಗಿ ಬಂದರು ಅನ್ನೋ ಕಾರಣಕ್ಕೆ. ಪ್ರತಿಯೊಬ್ಬ ವಿರೋಧ ಪಕ್ಷದವರು ಎಲ್ಲರೂ ಅವ್ರ ವಿರೋಧಿಗಳು, ರಾಜಕೀಯ ವಿರೋಧಿಗಳು ಮಾತಿಗೂ ಹೇಳ್ತಾ ಇದ್ರು ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದವರು ಅಂತ. ಈ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ, ಜೈಲಿಗೆ ಹೋಗಿ ಬಂದವ್ರನ್ನ ಮುಖ್ಯಮಂತ್ರಿ ಮಾಡ್ತಾ ಇದೆ. ಸೊ ಇದು ಕಾಂಗ್ರೆಸ್ಗೆ ಬಹಳ ಚಾಲೆಂಜಿಂಗ್ ಆಗಿರುವಂತ ಪರಿಸ್ಥಿತಿ ಇದೆ. ಮತ್ತೆ ಇಡೀ ದೇಶದಲ್ಲೂ ಕಾಂಗ್ರೆಸ್ನ ಪರಿಸ್ಥಿತಿ ಏನು ಅಂತ ಹೇಳ್ಕೊಳಂಗಿಲ್ಲ. ಈಗೇನೋ ಕೇರಳದಲ್ಲಿ, ತಮಿಳ್ನಾಡಲ್ಲಿ ಸ್ವಲ್ಪ ಉಸಿರು ಬಿಡ್ತಾ ಇದ್ದಾರೆ. ಅದು ಬಿಟ್ಟರೆ ಒಟ್ಟಾರೆ ಕಾಂಗ್ರೆಸ್ನ ಪರಿಸ್ಥಿತಿ ಕೂಡ ಅಂತ ಸರಿ ಇಲ್ಲ. ಇಂಥ ಒಂದು ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ಅಥವಾ ಸಿದ್ದರಾಮಯ್ಯನವರು ರಾಜ್ಯಸಭೆ ಕಳಿಸಿದ್ರು ಕೂಡ ರಾಜ್ಯಸಭೆಯಲ್ಲಿ ಇದ್ಕೊಂಡು ಸಿದ್ದರಾಮಯ್ಯನವ್ರು ಮಾಡುವಂಥದ್ದು ಏನಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ನನಗೆ ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿನೂ ಇಲ್ಲ, ಮತ್ತು ನನಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಹಿಂದಿನೂ ನನಗೆ ಮಾತಾಡೋಕ್ಕೆ ಬರಲ್ಲ, ಹೀಗಾಗಿ ನಾನು ಕೇಂದ್ರ ಒಂದು ರಾಜಕೀಯ ಸೆಂಟ್ರಲ್ ಪೊಲಿಟಿಕ್ಸ್ ಹೋಗಲ್ಲ ಅಂತ ಅವರು ಹೇಳ್ತಾ ಇದ್ರು. ಬಹುಶಃ ಇವಾಗ ಅನಿವಾರ್ಯ ಪರಿಸ್ಥಿತಿ ಏನಾದ್ರು ರಾಜ್ಯಸಭೆ ಕೊಟ್ಟರೆ ಹೋಗ್ಬೋದೇನೋ, ಅಥವಾ ಅವ್ರು ಗವರ್ನರ್ ಮಾಡೋಕ್ಕೂ ಆಗಲ್ಲ, ಯಾಕಂದ್ರೆ ಎಲ್ಲೂ ಕಾಂಗ್ರೆಸ್ ಆಡಳಿತ ಇಲ್ಲ. ಹಿಂದೆಲ್ಲ SM ಕೃಷ್ಣನ್ ಮುಖ್ಯಮಂತ್ರಿ ಇದ್ದವ್ರು ಚೇಂಜ್ ಆದ್ರು, ಅವಾಗ ಅವ್ರನ್ನ ಗವರ್ನರ್ ಮಾಡಿದ್ರು, ಮಹಾರಾಷ್ಟ್ರ ಗವರ್ನರ್. ಈಗ ಆ ಥರ ಪರಿಸ್ಥಿತಿಗಳಿಲ್ಲ. ಹೀಗಾಗಿ ಸಿದ್ದರಾಮಯ್ಯನವರ ನಡೆ ಏನಾಗಿರುತ್ತೆ, ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೆ, ಅವ್ರಿಗೆ ಸಾಕಷ್ಟು
ರಾಜಕೀಯ ಬೆಂಬಲ ಇದೆ, ಅವ್ರ ಜೊತೆ ಶಾಸಕರಿದ್ದಾರೆ, ಅವ್ರಿಗೆ ಫಾಲೋವರ್ಸ್ ಇದ್ದಾರೆ. ಸೊ ಅವ್ರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದು ಒಂದು ಕ್ಯೂರಿಯಾಸಿಟಿ. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ 2 ವರ್ಷ ಹೇಗೆ ನಿಭಾಯಿಸ್ತಾರೆ, ಅವ್ರ ಮೇಲಿರುವಂಥ ಈ ಎಲ್ಲ ಕಳಂಕಗಳ ಹೊರತಾಗಿನೂ ಅವ್ರು ಒಳ್ಳೆ ಆಡಳಿತ ಕೊಡೋಕೆ ಸಾಧ್ಯನಾ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳಕ್ಕೆ ಸಾಧ್ಯನಾ ಅನ್ನೋವಂಥದ್ದು. ಮತ್ತು ಈ ಡಿ ಕೆ ಶಿವಕುಮಾರ್ ಅವ್ರು ಬಿಟ್ಟರೆ ನೆಕ್ಸ್ಟ್ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿಯಲ್ಲಿ ನೆಕ್ಸ್ಟ್ ಜನ್ರೇಷನ್ ಪೊಲಿಟಿಕ್ಸ್ ಶುರು ಆಗ್ತಾ ಇದೆ. ಓಕೆ, ಹಾಂ, ಇವನ್ JDS ಅಲ್ಲೂ ನಿಖಿಲ್ ಕುಮಾರಸ್ವಾಮಿ ಮಾನಕ್ಕೆ ಬರ್ತಾ ಇದ್ದಾರೆ. BJPಯಲ್ಲೂ ವಿಜಯೇಂದ್ರ ಇರ್ಬೋದು, ಎಲ್ಲ ನೆಕ್ಸ್ಟ್ ಜನ್ರೇಷನ್ ರಾಜಕಾರಣ. ಕಾಂಗ್ರೆಸ್ನಲ್ಲೂ ಈಗ ಡಿ ಕೆ ಶಿವಕುಮಾರ್ ಬಿಟ್ಟರೆ ನೆಕ್ಸ್ಟ್ ಎಲ್ಲ ನೆಕ್ಸ್ಟ್ ಜನ್ರೇಷನ್. ಸೊ ಕರ್ನಾಟಕದಲ್ಲಿ ಒಂದು ಹಳೆಯ ತಲೆಮಾರಿನ ಮಾಸ್ ಲೀಡರ್ಸ್ ಎಲ್ಲ ಸೈಡ್ ಲೈನ್ ಆಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಯಡಿಯೂರಪ್ಪ ಆಯ್ತು, ಈಗ ಸಿದ್ದರಾಮಯ್ಯ, ದೇವೇಗೌಡರು ಆಲ್ಮೋಸ್ಟ್ ಆಗಿದ್ದಾರೆ, ಈಗ ಕುಮಾರಸ್ವಾಮಿ ನೆಕ್ಸ್ಟ್. ಸೊ ಈ ಒಂದು ಜನ್ರೇಷನ್ನ ಮಾಸ್ ಲೀಡರ್ಸ್ ನೇಪಥ್ಯಕ್ಕೆ ಸರಿಯೋದಿದೆಯಲ್ಲ, ಇದು ಒಂದು ರಾಜಕೀಯ ವಿದ್ಯಾರ್ಥಿಗಳಿಗೆ, ಪೊಲಿಟಿಕಲ್ ಸ್ಟೂಡೆಂಟ್ಸ್ ಅಂತ ನಾವೇನು ಕರಿತೀವಲ್ಲ, ರಾಜಕೀಯದಲ್ಲಿ ಆಸಕ್ತಿ ಇರೋರಿಗೆ ಭಾಳ ಒಂದು ಅಧ್ಯಯನಕ್ಕೆ ಈ ಟೈಮಲ್ಲಿ ಅದನ್ನ ಬಹಳ ಅಧ್ಯಯನ ಮಾಡುವಂತ ವಿಷಯ, ಏನೆಲ್ಲ ಸ್ಥಿತ್ಯಂತರಗಳಾಗ್ತಾ ಇದೆ ಅಂತ. ಹೌದು. ಮತ್ತೆ ಈಗ ನೀವು ಹೇಳ್ತಾ ಇದ್ರಿ, ಒಂದು ಕಡೆ ದೇವೇಗೌಡರು ನೇಪಥ್ಯಕ್ಕೆ ಸರಿದಿದ್ದಾರೆ, BS ಯಡಿಯೂರಪ್ಪನವ್ರ ಬಗ್ಗೆನೂ ಗೊತ್ತಿದೆ, ಅವರು ಕೂಡ ಆಕ್ಟಿವ್ ಪಾಲಿಟಿಕ್ಸಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಆಗಿಲ್ಲ. ಈಗ ಸಿದ್ದರಾಮಯ್ಯನವರು ಇಷ್ಟು ವರ್ಷಗಳ ಕಾಲ, ಅಂದರೆ ಕಳೆದ 20 ವರ್ಷಗಳ ಕರ್ನಾಟಕದ ರಾಜಕಾರಣವನ್ನು ನೋಡಿದ್ರೆ ಯಾವುದೇ ಚುನಾವಣೆ ಬರಲಿ ಈ ಮೂವರ ಸುತ್ತಾ ಇತ್ತು. ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯ, ಅಹಿಂದ ಸಮುದಾಯ ಅಂತೇಳಿ. ಈಗ ಈ 3 ಶಕ್ತಿಗಳು ಕೂಡ ಸೈಡ್ಲೈನ್ ಆಗುವಂಥ ಈ ಪರಿಸ್ಥಿತಿ ಮುಂದೆ ರಾಜಕೀಯ ಲೆಕ್ಕಾಚಾರಗಳು, ಜಾತಿ ಸಮೀಕರಣಗಳು ಎಲ್ಲವೂ ಕೂಡ ಬದಲಾಗುತ್ತಲ್ಲ. ನಿಶ್ಚಿತವಾಗಿ ಈ 3 ಜನ ಮಾಡಿದಂಥ ಈ ಜಾತಿ ಸಮೀಕರಣ ಇದೆಯಲ್ಲ, ಅವರವರ ಪಕ್ಷಗಳಿಗೆ ಭಾಳ ಅಡ್ವಾಂಟೇಜ್ ಆಗಿತ್ತು. ಮತ್ತು ಒಬ್ಬೊಬ್ಬರು ಒಂದೊಂದು ಪಕ್ಷದ ವೋಟ್ ಬ್ಯಾಂಕನ್ನು ಡಿಸ್ಟರ್ಬ್ ಮಾಡೋಕ್ಕೆ ಆವಾಗಲೂ ಟ್ರೈ ಮಾಡ್ತಾಯಿದ್ರು. ವಿಶೇಷವಾಗಿ ಸಿದ್ದರಾಮಯ್ಯನವರು ಹಿಂದಿನ ಅವಧಿಯಲ್ಲಿ ಅವರು ವೀರಶೈವ ಲಿಂಗಾಯತ ಧರ್ಮನೇ ವಿಭಜನೆ ಮಾಡೋಕ್ಕೆ, ಅಂದರೆ ಅದೊಂದು ಬೇರೆ ಧರ್ಮ ಅಂತ MB ಪಾಟೀಲ್ರ ಮುಂದಿಟ್ಕೊಂಡು ಅದೊಂದು ಮಾಡೋ ಪ್ರಯತ್ನನೂ ಮಾಡಿದರು. ಅಂದರೆ BJPಗೆ ಆ ಲಿಂಗಾಯತ ವೀರಶೈವರ ಓಟುಗಳು ಬರದೇ ಇರೋ ಥರ ಮಾಡೋಕ್ಕೆ ನೋಡಿದರು. ಅದು ಆ ಚುನಾವಣೆಯಲ್ಲಿ ಅವ್ರಿಗೆ ಲಾಭ ಕೊಡದೇ ಇದ್ದರು, ಈ ಚುನಾವಣೆಯಲ್ಲಿ ಅವ್ರಿಗೆ ಲಾಭ ಕೊಡ್ತು. ಇವತ್ತು ಕಾಂಗ್ರೆಸ್ನಲ್ಲಿ ಅತಿ ಹೆಚ್ಚು ಗೆದ್ಕೊಂಡು ಬಂದಿರುವಂಥ ಉತ್ತರ ಕರ್ನಾಟಕದ ಶಾಸಕರಲ್ಲಿ ಲಿಂಗಾಯತರೇ ಜಾಸ್ತಿ ಇದ್ದಾರೆ. ಹೌದು, ಅದು ಹಿಂದೆ ಮಾಡಿರುವಂಥ ಅವರ ಸೋಷಿಯಲ್ ಇಂಜಿನಿಯರಿಂಗು ಅಥವಾ ಒಂದು ಪೊಲಿಟಿಕಲ್ ಟ್ಯಾಕ್ಟಿಕ್ಸ್ ಇದೆಯಲ್ಲ, ಅದು ರಿಸಲ್ಟನ್ನು ಕೊಟ್ಟಿದೆ. ಹೀಗೆ ಡಿಸ್ಟರ್ಬ್ ಮಾಡುವಂಥದ್ದು. ಮತ್ತು BJPಯವರು ಕೂಡ ಹಿಂದ ಮತಗಳನ್ನು ಸೆಳೆಯೋದಕ್ಕೆ ದಲಿತರಿಗೆ, ಹಿಂದುಳಿದವರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡೋಕ್ಕೆ ಶುರು ಮಾಡಿದ್ರು. ಹೌದು, ಈ 2 ರಾಜಕೀಯ ಪಕ್ಷಗಳಲ್ಲಿ ಈ ಜಾತಿಗಳ ಆಧಾರದಲ್ಲಿ ವೋಟ್ ಬ್ಯಾಂಕನ್ನು ಕ್ಯಾಪ್ಚರ್ ಮಾಡುವಂಥ ಒಂದು ನಿರಂತರ ಪ್ರಕ್ರಿಯೆ ನಡೀತಾನೆ ಇತ್ತು. ಇದೊಂದು ಪೊಲಿಟಿಕಲ್ ಟ್ಯಾಕ್ಟಿಕ್ಸ್ ನಡೀತಾನೆ ಇತ್ತು. ಸೊ ಈ ಸಿದ್ದರಾಮಯ್ಯನವರು ನೇಪಥ್ಯಕ್ಕೆ ಬರೋದ್ರಿಂದ ಈ ಜಾತಿ ಸಮೀಕರಣಗಳಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಎಲ್ಲ ಒಂದು ಕಡೆ ಅವ್ರಿಗೆ ಅಫಿಲಿಯೇಷನ್ ಇರುತ್ತಲ್ಲ ಆ ಕಮ್ಯುನಿಟಿ ಬಗ್ಗೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹೀಗಾಗಿ ಮುಂದಿನ ಕರ್ನಾಟಕದ ರಾಜಕಾರಣ ಯಾವ ದಿಸೆಯಲ್ಲಿ ಹೋಗುತ್ತೆ, ಯಾವ ಕಮ್ಯುನಿಟಿ ಯಾವ್ರ ಜೊತೆಗೆ ಹೋಗುತ್ತೆ, ಆ ಕಮ್ಯುನಿಟಿ ಓಟ್ಗಳನ್ನು ಯಾವ ರೀತಿ ಅವ್ರು ಗಳಿಸ್ತಾರೆ ಅನ್ನುವಂಥದ್ದು. ಮತ್ತು ಡಿ ಕೆ ಶಿವಕುಮಾರ್ಗೆ ಏನು ಇವತ್ತು ಒಕ್ಕಲಿಗ ಸಮುದಾಯ ಒಂದು ಸಂತೋಷ ಪಡ್ಬೋದು, ಒಕ್ಕಲಿಗ ಲೀಡರ್ ಒಬ್ಬರು ಮತ್ತೆ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಬಹುಶಃ ಕುಮಾರಸ್ವಾಮಿ, SM ಕೃಷ್ಣ ಅವ್ರನ್ನ ಬಿಟ್ಟರೆ ನೆಕ್ಸ್ಟು ಒಬ್ಬ ಒಕ್ಕಲಿಗ ನಾಯಕರಾಗ್ತಾರೆ ಅಂತ ಹೇಳಿ. ಬಟ್ ಒಕ್ಕಲಿಗ ನಾಯಕರಾಗಿ ಈಗಾಗಲೇ BJP ಜೊತೆಗೆ ಕುಮಾರಸ್ವಾಮಿ, ದೇವೇಗೌಡರ ಫ್ಯಾಮಿಲಿ ಇದೆ. ಅವ್ರನ್ನ ಒಂಥರ ಅವ್ರನ್ನ ನಿಜವಾದ ಒಕ್ಕಲಿಗ ಲೀಡರ್ ಅಂತ ಕರೆಯೋದು ಅವ್ರನ್ನೇ. ಡಿ ಕೆ ಶಿವಕುಮಾರ್ನ ಸಂಪೂರ್ಣವಾಗಿ ಒಕ್ಕಲಿಗ ಸಮುದಾಯದವರು ಲೀಡರ್ ಅಂತ ಒಪ್ಕೊಳ್ಳಲ್ಲ. ಅದೇ ದೇವೇಗೌಡರ ಫ್ಯಾಮಿಲಿ ಬಗ್ಗೆ ಇರುವಂಥ ಒಂದು ಅಫಿಲಿಯೇಷನ್ ಇದೆಯಲ್ಲ ಆ ಸಮುದಾಯಕ್ಕೆ, ಅದು ಡಿ ಕೆ ಶಿವಕುಮಾರ್ಗಿಲ್ಲ. ಹೀಗಾಗಿ ಅದು ಕೂಡ ಒಂದು ಸವಾಲು. ಸಂಪೂರ್ಣವಾಗಿ ಒಕ್ಕಲಿಗ ಮತಗಳೇ ಕಾಂಗ್ರೆಸ್ಸಿಗೆ ಬರಲ್ಲ. ಹೀಗಾಗಿ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಕೂಡ ಎಲ್ಲ ಒಂದು ಕಡೆ ಡಿಸ್ಟರ್ಬ್ ಆಗುವಂಥದ್ದಿದೆ. ಅದ್ರ ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಡಿ ಕೆ ಶಿವಕುಮಾರ್ಗಿರುವಂಥದ್ದು, ಸಿದ್ದರಾಮಯ್ಯನವರು ಸ್ವಲ್ಪ ಸಮಾಜವಾದಿ, ಪ್ರಗತಿಪರ ವಿಚಾರ ಧೋರಣೆಯನ್ನು ಇಟ್ಕೊಂಡಂಥವ್ರು. ಅವರು ದೇವರ ಬಗ್ಗೆ ಆಗಲಿ, ಆಚಾರ ವಿಚಾರಗಳ ಬಗ್ಗೆ ಅವ್ರಿಗೆ ಅಷ್ಟು ಆಸಕ್ತಿ ಇರಲಿಲ್ಲ. ಅವ್ರು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿ ಮಾತಾಡ್ತಾ ಇದ್ರು. ಆ ಡಿ ಕೆ ಶಿವಕುಮಾರ್ಗೆ ಒಂದು ಇಮೇಜ್ ಬೆಳೆಸ್ಕೊಂಡಿದ್ದಾರೆ. ಅದು ಅವರು ಹಿಂದುತ್ವದ ಪರವಾಗಿರುವಂಥವ್ರು, ಧಾರ್ಮಿಕ ವ್ಯಕ್ತಿ, ಸಾತ್ವಿಕ ಆಚರಣೆಗಳು, ಅವರು ಸಂಸ್ಕೃತ ಶ್ಲೋಕಗಳನ್ನು ಹೇಳುವಂಥದ್ದು, ಎಲ್ಲ ಒಂದ್ ಕಡೆ ಅವ್ರನ್ನ ವಿರೋಧ ಮಾಡುವಂತ ಹಿಂದೂ ಮತಗಳೇನಿದೆ ಅವರು ಕೂಡ ಎಲ್ಲ ಒಂದ್ ಕಡೆ ಅವ್ರು ಇಷ್ಟಪಡ್ತಾ ಇದ್ರು. ಇಲ್ಲ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಬರ್ಬೇಕಂತ ಪರ್ಸನಲ್ ಆಗಿ ಮಾತಾಡ್ತಿದ್ದಂಥವ್ರು ಎಷ್ಟೋ ಜನ ಇದ್ದಾರೆ. ಅಂದ್ರೆ ಅವರು ಅಷ್ಟು ದೇವಸ್ಥಾನಗಳಿಗೆ ಹೋಗುವಂಥದ್ದು, ಈ ಪೂಜೆ ಮಾಡುವಂಥದ್ದು, ಧಾರ್ಮಿಕ ಇದಕ್ಕೆ, ಅದು ಎಲ್ಲ ಒಂದ್ ಕಡೆ ಬಿಜೆಪಿಯ ಹಿಂದುತ್ವವಾದದ ವೋಟ್ ಬ್ಯಾಂಕ್ ಇದೆ ಅಲ್ಲ, ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ಅದು ಇಫೆಕ್ಟ್ ಆಗ್ಬೋದು. ಅದನ್ನ ಅಗ್ರೆಸಿವ್ ಆಗಿ ಹೋಗಕ್ಕಾಗಲ್ಲ. ಈಗ ಸಿದ್ದರಾಮಯ್ಯನವ್ರ ವಿರುದ್ಧ ಹೆಂಗೆ ಸಿ ಟಿ ರವಿ ಸಿದ್ದರಾಮುಲ್ಲಾ ಖಾನ್ ಅಂತಂದ್ರು,
ಹಂಗೆ ಡಿ ಕೆ ಶಿವಕುಮಾರ್ಗೆ ಅನ್ನಕ್ಕಾಗಲ್ಲ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಸ್ವಲ್ಪ ಹಿಂದುತ್ವದ ಪರವಾಗಿರುವಂತಹ ವ್ಯಕ್ತಿ. ಹೀಗಾಗಿ ಆ ಬಿಜೆಪಿಯ ಹಿಂದುತ್ವದ ಮತಗಳೇನಿದೆ ಅಲ್ಲ, ಅದು ಕೂಡ ಬಿಜೆಪಿಗೆ ಸ್ವಲ್ಪ ಡಿಸ್ಟರ್ಬ್ ಆಗೋದು, ಡೈಲ್ಯೂಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ರಾಜಕೀಯ ಲೆಕ್ಕಾಚಾರಗಳೆಲ್ಲ ಬದಲಾವಣೆ ಆಗ್ತಾ ಹೋಗುತ್ತೆ. ಬಿಜೆಪಿ ಇದನ್ನು ಯಾವ ರೀತಿ ನೋಡುತ್ತೆ, JDS ಯಾವ ರೀತಿ ನೋಡುತ್ತೆ, ಕರ್ನಾಟಕದ ಜನ ಯಾವ ರೀತಿ ಇದನ್ನ ನೋಡ್ತಾರೆ ಅನ್ನುವಂಥದ್ದು ಬಹಳ ಕ್ಯೂರಿಯಾಸಿಟಿ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜಕೀಯವಾಗಿ ಮತ್ತೊಂದು ಪ್ರಶ್ನೆ ಇರೋದು, ಈಗ ಕಾಂಗ್ರೆಸ್ನ ಈ ನಿರ್ಧಾರ ಕಾಂಗ್ರೆಸ್ಗೆ ಒಂದಿಷ್ಟು ಡ್ಯಾಮೇಜನ್ನು ತರುತ್ತೆ, ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಮತ್ತು ಸಿದ್ದರಾಮಯ್ಯನವರ ರಾಜೀನಾಮೆ, ಈ ಎರಡನ್ನ ಇಟ್ಕೊಂಡ್ರೆ 28ಕ್ಕೆ BJP ಮತ್ತು JDS ಮೈತ್ರಿ ಪಕ್ಷಗಳಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಯಾಕೆಂದರೆ ನಾವು ಇತಿಹಾಸವನ್ನು ನೋಡಿದ್ದೀವಿ, ಸಿಟ್ಟಿಂಗ್ CM ಅನ್ನು ಕೆಳಗಿಳಿಸಿದ ಯಾವುದೇ ಪಕ್ಷ ನೆಕ್ಸ್ಟ್ ಚುನಾವಣೆಯಲ್ಲಿ ಧೂಳಿಪಟ ಆಗಿಬಿಟ್ಟಿದೆ. ಸೊ ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ ಆ ಪರಿಸ್ಥಿತಿ ಇದೆಯಾ? BJPಗೆ ಎಷ್ಟು ಲಾಭ ಆಗುತ್ತೆ, ಕಾಂಗ್ರೆಸ್ ಎಷ್ಟು ಉಳಿಸ್ಕೋಬಹುದು ಅಂತ? ಸಹಜವಾಗಿಯೇ ಒಂದು ಆಡಳಿತ ವಿರೋಧಿ ಎಲೆ ಇರುತ್ತೆ, ಆಂಟಿ ಇನ್ಕಂಬನ್ಸಿ ಫ್ಯಾಕ್ಟರಿ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಈ ಮುಖ್ಯಮಂತ್ರಿಗಳ ಬದಲಾವಣೆ ಆದಾಗ ಎಲ್ಲ ಒಂದು ರೀತಿಯ ಬದಲಾವಣೆಗಳಾಗುತ್ತೆ, ಗೊಂದಲಗಳಾಗುತ್ತೆ. ಬ್ಯೂರೋಕ್ರಾಟ್ಸ್ ಎಲ್ಲ ಸರಿಯಾಗಿ ವರ್ಕ್ ಮಾಡಲ್ಲ, ಅವ್ರನ್ನ ಹಿಡಿತಕ್ಕೆ ತಗೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ ಪಾರ್ಟಿ ಕೇಡರ್ಗಳನ್ನು ಹಿಡಿತಕ್ಕೆ ತಗೋಬೇಕಾಗುತ್ತೆ. ಅದ್ರ ಜೊತೆಗೆ ಸಿದ್ದರಾಮಯ್ಯನವ್ರ ಜೊತೆಗಿದ್ರೆ ಓಕೆ, ಇಲ್ಲದೇ ಇದ್ರೆ ಅವ್ರನ್ನ ಎದುರಿಸಿ ರಾಜಕಾರಣ ಮಾಡಬೇಕಾದಾಗ ಡಿ ಕೆ ಶಿವಕುಮಾರ್ಗೆ ಇದು ದೊಡ್ಡ ಸವಾಲಿಂದ ಒಂದು ಚಾಲೆಂಜ್ ಆಗಿ ಇದು ಪರಿಣಮಿಸುತ್ತೆ. ಹೀಗಾಗಿ ಮುಂದಿನ 2028 ಚುನಾವಣೆ ಏನಿದೆ ಅಲ್ಲ, ಕಾಂಗ್ರೆಸ್ಗೆ ಒಂದು ದೊಡ್ಡ ಸವಾಲು. ಅದರಲ್ಲೂ ಇಡೀ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ BJPಗೆ ಬೇಸ್ ಇರುವಂಥದ್ದು ಕರ್ನಾಟಕದಲ್ಲೇ. ಹೌದು, ನೀವು ತಮಿಳುನಾಡು ಕಂಪೇರ್ ಮಾಡಿದರೆ, ಕೇರಳ ಕಂಪೇರ್ ಮಾಡಿದರೆ, ಆಂಧ್ರ ಕಂಪೇರ್ ಮಾಡಿದರೆ ಕರ್ನಾಟಕದಲ್ಲಿ ಒಳ್ಳೆ ಬೇಸ್ ಇದೆ. ಹೀಗಾಗಿ BJPಯನ್ನು ಎದುರಿಸೋದು ಅಷ್ಟು ಸುಲಭ ಇಲ್ಲ. ಮತ್ತು ಹಿಂದೆ ಕೂಡ ಆಡಳಿತ ಮಾಡಿದಂಥ ಪಾರ್ಟಿ ಅದು ಕಾಂಗ್ರೆಸ್, BJP. ಹೀಗಾಗಿ ಇಲ್ಲಿ BJPಗಿರುವಂಥ ಒಂದೇ ಒಂದು ನ್ಯೂನ್ಯತೆ ಅಂದರೆ ನಾಯಕತ್ವದ ಒಂದು ಸರಿಯಾದ ನಾಯಕತ್ವ ಇಲ್ಲದೆ ಇರುವಂಥದ್ದು. ಅವ್ರಿಗೊಂದು ಸರಿಯಾದ ಒಂದು ಬೆಳಕಿನ ಕಿಂಡಿ ಕಾಣ್ತಾ ಇಲ್ಲ, ರೇ ಆಫ್ ಹೋಪ್ ಅಂತಾರಲ್ಲ, ಅದು ಕಾಣ್ತಾ ಇಲ್ಲ. ಯಡಿಯೂರಪ್ಪನವರ ನಂತರದ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆಯಲ್ಲ ನಾಯಕತ್ವದ, ಅದು BJPಗೆ ಸಿಗ್ತಾ ಇಲ್ಲ. ಹೀಗಾಗಿ ಮತ್ತು ಇಲ್ಲಿ ನಾಯಕರ ನಡುವೆ ಇರುವಂಥ ಗೊಂದಲಗಳು BJP, ಹೀಗಾಗಿ BJP ಹಿನ್ನಡೆ ಅನುಭವಿಸ್ತಾ ಇದೆ. ಅದು ಕೂಡ ಡಿ ಕೆ ಶಿವಕುಮಾರ್ಗೆ, ಕಾಂಗ್ರೆಸ್ಗೆ ಒಂದು ದೊಡ್ಡ ಸವಾಲಾಗುತ್ತೆ. ಮತ್ತು ಕರ್ನಾಟಕದ ಒಟ್ಟಾರೆ ರಾಜಕಾರಣವನ್ನು ನೋಡ್ಕೊಂಬಂದರೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ವಿರೋಧಿ ಒಂದು ಮನಸ್ಥಿತಿ ಯಾವಾಗ ನಮ್ಮ ಟೆನೆನ್ಸಿ ಆ್ಯಕ್ಟ್ ಬಂತು, ಭೂ ಸುಧಾರಣೆ ಕಾಯ್ದೆ, ಅವಾಗಿನಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾನೆ ಹೋಯ್ತು. ಮತ್ತೆ ಕಾಂಗ್ರೆಸ್ಗೆ ಸ್ವಲ್ಪ ಜನ ಓಟ್ ಹಾಕಕ್ಕೆ ಶುರು ಮಾಡಿದ್ದೆ ಸಿದ್ದರಾಮಯ್ಯನವರು ಬಂದ ಮೇಲೆ. ಅದಾದ್ಮೇಲೆ ಯಾಕೆಂದರೆ ಯಾರು ವೀರಶೈವ ಲಿಂಗಾಯತರಿದ್ದಾರೆ ಅಥವಾ ಬ್ರಾಹ್ಮಣರಿದ್ದಾರೆ, ಮೇಲ್ವರ್ಗದ ಜನರದೆಲ್ಲ ಭೂಮಿ ಹೋಯ್ತು, ಭಾಳಷ್ಟು ಜನ ಭೂಮಿ ಕಳ್ಕೊಂಡ್ರು. ಅವಾಗ ಕಾಂಗ್ರೆಸ್ ವಿರೋಧಿ ಮನಸ್ಥಿತಿ ನಿರ್ಮಾಣ ಆಯಿತು, ನಮ್ದೆಲ್ಲ ಭೂಮಿ ಕಿತ್ತು. ಅವಾಗ ಬಂದದ್ದೇ ಜನತಾ ಪರಿವಾರ. ದಿಢೀರಾಗಿ ಜನ ಕಾಂಗ್ರೆಸ್ ಬಿಟ್ಟು ಜನತಾ ಪರಿವಾರಕ್ಕೆ ಓಟ್ ಹಾಕಿದ್ರು. ಜನತಾ ಪರಿವಾರ ಅಧಿಕಾರಕ್ಕೆ ಬರೋ ಸ್ಥಿತಿ ಬಂದಾಗ ದೆಹಲಿಯಲ್ಲಿ ಇದ್ದಂಥ ರಾಮಕೃಷ್ಣ ಹೆಗಡೆ ಅವ್ರು ಕರ್ಕೊಂಡ್ಬಂದು ಇಲ್ಲಿ ಮುಖ್ಯಮಂತ್ರಿ ಮಾಡಿದರು. ಅವರು ಮುಖ್ಯಮಂತ್ರಿ ಆದಮೇಲೆ ಅವರು ಹೊಸ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿದರು. ಅವಾಗ ಅವರ ಟೀಮಲ್ಲಿ ಇದ್ದಂಥವ್ರು ಸಿದ್ದರಾಮಯ್ಯ ಇರ್ಬೋದು, ಲಕ್ಷ್ಮೀ ಸಾಗರ್, ನಮ್ಮ ಅವಾಗಿದ್ದಂಥ ದೇವೇಗೌಡರು ಇರ್ಬೋದು, ಇವರೆಲ್ಲ PGR ಸಿಂಧ್ಯಾ, ಇವರೆಲ್ಲ MP ಪ್ರಕಾಶ್, ನಜೀರ್ ಸಾಬು, ಅದು ಇಡೀ ಹೆಗಡೆ ಕ್ಯಾಬಿನೆಟ್ ಇದೆಯಲ್ಲ, ಇಡೀ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು, ಬಹಳ ವೈಬ್ರೆಂಟ್ ಆಗಿದ್ದಂಥ ಕ್ಯಾಬಿನೆಟ್. ಎಲ್ಲ ಸಮುದಾಯದವರು ಇದ್ರು, ಬಹಳ ಒಳ್ಳೆ ಕೆಲಸಗಳು. ಲಕ್ಷ್ಮೀ ಸಾಗರ್ ಅಂತ ಕಾನೂನು ಸಚಿವರು, ಆ ಜನತಾ ಪರಿವಾರದಲ್ಲಿ ಇದ್ದಂಥವರೆಲ್ಲ ಬಹುತೇಕ ಎಷ್ಟೊಂದು ಜನ ಮುಖ್ಯಮಂತ್ರಿಗಳಾದರು. ಕರ್ನಾಟಕದ ಮುಖ್ಯಮಂತ್ರಿಗಳನ್ನ ನಾವು ಹುಡುಕಿದ್ರೆ ಅವ್ರು ಬಹುತೇಕರು ಜನತಾ ಪರಿವಾರದಿಂದ ಬಂದಂಥವ್ರು. ಅಂತ ಒಂದು ದೊಡ್ಡ ಕರ್ನಾಟಕದ ರಾಜಕಾರಣದಲ್ಲಿ ಸ್ಥಿತ್ಯಂತರವನ್ನು ತಂದಂಥವ್ರು ರಾಮಕೃಷ್ಣ ಹೆಗಡೆ. ಅವರು ನಿಜವಾಗಿ ಕರ್ನಾಟಕದ ರಾಜಕಾರಣದಲ್ಲಿ ಸಕ್ರಿಯವಾಗಿ ಇರಲೇ ಇಲ್ಲ. ಯಾವಾಗ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ದೆಹಲಿಯಿಂದ ಕರೆಸಿ ಮುಖ್ಯಮಂತ್ರಿ ಮಾಡಿದ್ದು. ಮುಖ್ಯಮಂತ್ರಿ ಆದ್ಮೇಲೆ ಅವ್ರು ಚುನಾವಣೆ ನಿಂತು ಗೆದ್ದಿದ್ದು. ಸೊ ಆದ್ರೆ ಅವರು ತನ್ನಂಥ ಈ ಬೇರೆ ಬೇರೆ ಸಮುದಾಯದ ನಾಯಕರನ್ನ ಬೆಳೆಸಿದಂಥ ರೀತಿ ಇದೆಯಲ್ಲ, ಅದು ಬಹಳ ದೊಡ್ಡದು. ಅವಾಗ ಜನರಿಗೆ ಕಾಂಗ್ರೆಸ್ ಬಿಟ್ಟು ಜನತಾ ಪರಿವಾರಕ್ಕೆ ಓಟ್ ಹಾಕಕ್ಕೆ ಶುರು ಮಾಡಿದರು. ಜನತಾ ಪರಿವಾರ ರಾಮಕೃಷ್ಣ ಹೆಗಡೆ ಆಯಿತು, ದೇವೇಗೌಡರು ಆಯಿತು, JH ಪಟೇಲ್ ಆಯಿತು, ಬೊಮ್ಮಾಯಿ ಆಯಿತು, ಹೀಗೆ ಅಧಿಕಾರವನ್ನು ನಡೆಸ್ತಾನೆ ಇತ್ತು. ಆವಾಗ ಆ ಜನತಾ ಪರಿವಾರದಲ್ಲಿ ಒಡಕು ಜಾಸ್ತಿ ಆಯಿತು. ದೇವೇಗೌಡರು, ವಿಶೇಷವಾಗಿ ದೇವೇಗೌಡ ಮತ್ತು ರಾಮಕೃಷ್ಣ ಹೆಗಡೆ ಅವರ ನಡುವೆ ಆದಂಥ ಬಹಿರಂಗ ಯುದ್ಧ ಏನಿದೆ, ರಾಜಕೀಯ ಸಮರ, ಅದು ಎಲ್ಲೋ ಜನತಾ ಪರಿವಾರನ ಕರ್ನಾಟಕದಲ್ಲಿ ಸ್ವಲ್ಪ ಡೈಲ್ಯೂಟ್ ಮಾಡೋಕ್ಕೆ ಶುರುವಾಯಿತು, ಅಧಪತನದ ಹಾದಿ ಹಿಡಿತು. ಆವಾಗ ಆ ಪರಿಸ್ಥಿತಿಯ ಲಾಭ ಸಿಕ್ಕಿದ್ದು BJPಗೆ. ಅವಾಗ BJP ಮತ್ತೆ ಪ್ರವರ್ಧಮಾನಕ್ಕೆ ಬರೋಕ್ಕೆ ಶುರುವಾಯಿತು. ಜನತಾ ಪರಿವಾರದ ನಾಯಕರು ಬಹಳಷ್ಟು ಜನ BJPಗೆ ಸೇರ್ಕೊಂಡ್ರು. ಯಾರಿಗೆ ಕಾಂಗ್ರೆಸ್ ವಿರೋಧಿ ಮನಸ್ಥಿತಿ ಇತ್ತು ಅವ್ರು BJPಗೆ ಓಟ್ ಹಾಕಕ್ಕೆ ಶುರು ಮಾಡಿದರು. ಹೀಗಾಗಿ ಮತ್ತೆ ಜನತಾ ಪರಿವಾರದ ಉತ್ತರದಾಯಿತ್ವ ಸಿಕ್ಕಿದ್ದು BJPಗೆ. BJPಯಲ್ಲಿ ಏನು ಅಧಿಕಾರ ಸಿಕ್ತು,
BJPಯಲ್ಲಾದಂಥ ಗೊಂದಲಗಳು, ಅಲ್ಲಿ ಭ್ರಷ್ಟಾಚಾರದ ಆರೋಪಗಳು, ಅದೆಲ್ಲದರ ಪರಿಸ್ಥಿತಿಯ ಲಾಭ ಸಿಕ್ಕಿದ್ದು ಮತ್ತೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಬಂದ ಮೇಲೆ. ಹೀಗಾಗಿ ಇಡೀ ಕರ್ನಾಟಕದ ರಾಜಕಾರಣದ ಸ್ಥಿತ್ಯಂತರಗಳನ್ನು ನಾವು ನೋಡ್ತಾ ಹೋದರೆ ಸಿದ್ದರಾಮಯ್ಯ ಮಾಡಿರುವಂಥ ಒಂದು ಸೋಷಿಯಲ್ ಎಂಜಿನಿಯರಿಂಗ್ ಇದೆಯಲ್ಲ, ರಾಜಕೀಯ ಸ್ಟ್ರಾಟಜಿ ಇದೆಯಲ್ಲ, ಭಾಳ ದೊಡ್ಡ ಒಂದು ಕ್ರಾಂತಿಕಾರಿ ಸ್ಟ್ರಾಟಜಿಯನ್ನು ಮಾಡಿದ್ದಾರೆ. ಒಬ್ಬ ರಾಜಕಾರಣಿಯಾಗಿ ಭಾಳ ಪ್ರಬುದ್ಧತೆಯನ್ನು ಅವರು ಮೆರೆದಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಇಡೀ ಕರ್ನಾಟಕದ ನಾವು ಒಂದು ಕಂಪಾರ್ಟ್ಮೆಂಟ್ಸ್ ಮಾಡ್ತಾ ಹೋದರೆ ಅದರಲ್ಲಿ ಸಿದ್ದರಾಮಯ್ಯನವ್ರದ್ದೇ ಒಂದು ದೊಡ್ಡ ಸಾಧನೆ, ಒಂದು ದೊಡ್ಡ ಇದು ಅಂತ ಇತಿಹಾಸದ ಪುಟಗಳಂತ ಹೇಳ್ತೀವಲ್ಲ, ಹಂಗೆ ಒಂದೊಂದು ಇತಿಹಾಸ. ರಾಮಕೃಷ್ಣ ಹೆಗಡೆ ಇರ್ಬೋದು, ಹಿಂದೆ ಇದ್ದಂಥ ಇವರು ನಮ್ಮ ನಿಜಲಿಂಗಪ್ಪನವ್ರ ಕಾಲ, ಅದಕ್ಕಿಂತ ಹಿಂದಿನ ಪರಿಸ್ಥಿತಿಗಳು, ಹೀಗೆ ಮಾಡ್ತಾ ಹೋದಾಗ ಈ ಸಿದ್ದರಾಮಯ್ಯನವರ ಕಾಲಘಟ್ಟ ಏನಿದೆ ಇದು ಕೂಡ ಇತಿಹಾಸದಲ್ಲಿ ಉಳಿಯುವಂಥದ್ದು. ಮತ್ತೆ ಇವರು ಅನೇಕ ಸಾಧನೆಗಳು ರೆಕಾರ್ಡ್ಸ್ ಮಾಡಿ ಹೋದರು. ಅತಿ ಹೆಚ್ಚು ಬಜೆಟ್ ಅನ್ನು ಮಂಡನೆ ಮಾಡಿದ್ದು, ಅತಿ ದೀರ್ಘಕಾಲ ಅಧಿಕಾರದಲ್ಲಿದ್ದಂಥವ್ರು. ಈ ಎರಡು ದಾಖಲೆಗಳನ್ನು ನಿರ್ಮಾಣ ಮಾಡಿ ಕರ್ನಾಟಕದ ರಾಜಕಾರಣದಿಂದ ಇವತ್ತು ಅವರು ನೇಪಥ್ಯಕ್ಕೆ ಸರಿತಾ ಇದ್ದಾರೆ. ಹೀಗಾಗಿ ಇಡೀ ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿ ಭಾಳ ಎವರ್ಗ್ರೀನ್, ಇಡೀ ಕರ್ನಾಟಕದ ಜನ ನೆನಪಿಟ್ಕೊಳ್ಳುವಂಥ ಒಬ್ಬ ರಾಜಕಾರಣಿ ಅಂದರೆ ಅವ್ರು ಸಿದ್ದರಾಮಯ್ಯನವರು. ಹೀಗಾಗಿ ಆ ವಿಷಯದಲ್ಲಿ ಅವ್ರು ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಸಲಾಮನ್ನು ಹೇಳಲೇಬೇಕಾಗಿತ್ತು. ಈಗ ನೀವು ಹೇಳ್ತಾ ಇದ್ರಿ. ಮತ್ತೆ ಈಗ ನ್ಯಾಷನಲ್ ಪಾಲಿಟಿಕ್ಸ್ ಅಂತ ನೋಡಿದ್ರೆ 29ಕ್ಕೆ ಲೋಕಸಭಾ ಎಲೆಕ್ಷನ್, ರಾಹುಲ್ ಗಾಂಧಿ ಒಂದು ನೆರೇಟಿವಿಟಿಯನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ, OBC ಪಾಲಿಟಿಕ್ಸ್ ಅಂತ ಶುರು ಮಾಡ್ತಾ ಇದ್ದಾರೆ. ಬಟ್ ಸೋಷಿಯಲ್ ಜಸ್ಟಿಸ್ ಅಂತ ಹೇಳಿದ್ರೆ ಕರ್ನಾಟಕದ ಮಟ್ಟಿಗೆ ಸಿದ್ದರಾಮಯ್ಯವ್ರು ನೆನಪು ಬರ್ತಾರೆ. ಅವರ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಅವ್ರಿಗಿರುವಂಥ ಬದ್ಧತೆ. ನಾನು ಒಂದು ಪೋಸ್ಟ್ ನೋಡ್ತಾ ಇದ್ದೆ, ಸಾಮಾಜಿಕ ನ್ಯಾಯದ ಕೊನೆಯ ಸೂರ್ಯ ಮುಳುಗ್ತಾ ಇದ್ದಾನೆ ಅಂತ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ತಾ ಇದ್ರು. ಮತ್ತು ಈ ಸೋಷಿಯಲ್ ಜಸ್ಟಿಸು ಮತ್ತು OBC ಪಾಲಿಟಿಕ್ಸ್ ಅಂತ ಬಂದಾಗ ಸಿದ್ದರಾಮಯ್ಯನವರು ಈಗ ಸದ್ಯಕ್ಕೆ ಕಾಂಗ್ರೆಸ್ಗೆ ಇರುವಂಥ ದೊಡ್ಡ ಹೋಪು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ. ಬಟ್ ಈಗ ಅಂತಹ ಸಿದ್ದರಾಮಯ್ಯನವರನ್ನೇ ಅಧಿಕಾರದಿಂದ ದೂರ ಇಟ್ಟು ಕಾಂಗ್ರೆಸ್ ಏನು ಮಾಡ್ಲಿಕ್ಕೆ ಹೊರಟಿದೆ ಅನ್ನುವಂಥ ಅಭಿಪ್ರಾಯ ಕೂಡ ಬಂದ್ಬಿಡುತ್ತಲ್ವಾ. ಮತ್ತು ಆ ಅಹಿಂದ ಸಮುದಾಯಕ್ಕೆ ಕಾಂಗ್ರೆಸ್ ಏನು ಮೆಸೇಜ್ ಕೊಟ್ಟಿದೆ ನೋಡಿ? ಅಹಿಂದ ಸಮುದಾಯಕ್ಕೂ ಒಂದು ರಾಂಗ್ ಮೆಸೇಜ್ ಹೋಗುತ್ತೆ. ಈಗಾಗಲೇ ಸಾಕಷ್ಟು ಅವರ ಬೆಂಬಲಿಗರಿರ್ಬೋದು, ಮಠಾಧೀಶರಿರ್ಬೋದು, ಹಿಂದುಳಿದ ಸಮುದಾಯಕ್ಕೆ ಸೇರಿದಂಥ ಧಾರ್ಮಿಕ ಮುಖಂಡರಿರ್ಬೋದು, ಅವರೆಲ್ಲರೂ ಕೂಡ ಇದನ್ನು ಅರಗಿಸ್ಕೊಳ್ಳೋದು ಭಾಳ ಕಷ್ಟ ಆಗ್ತಾ ಇದೆ. ಅವರಿಗೆ ಒಂದು ರಾಂಗ್ ಮೆಸೇಜನ್ನು ಕಾಂಗ್ರೆಸ್ ಕೊಟ್ಟಿದೆ ಅಂತಲೇ ಹೇಳಬೇಕಾಗುತ್ತೆ. ಆದರೆ ಅದನ್ನು ಹೇಗೆ ಓವರ್ಕಮ್ ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ಕಾಯ್ದು ನೋಡಬೇಕಾಗುತ್ತೆ. ಯಾವ ರೀತಿ ಅವ್ರಿಗೆ ರಿಪ್ಲೇಸ್ ಮಾಡ್ತಾರೆ ಮತ್ತು ಸಿದ್ದರಾಮಯ್ಯನವರು ಅವ್ರನ್ನ ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅನ್ನೋಂಥದ್ದೊಂದು. ಮತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಸಿದ್ದರಾಮಯ್ಯನವರು ಒಬ್ಬ ಮಾಸ್ ಲೀಡರ್ ಆಗಿ ಪ್ರವಾಸ ಮಾಡಿ ಪಕ್ಷವನ್ನು ಕಟ್ಟುವಷ್ಟು ಅವರಿಗೆ ವಯಸ್ಸಾಗಲಿ, ಅವರ ಇಮೇಜ್ ಆಗಲಿ, ಔಟ್ಸೈಡ್ ಕರ್ನಾಟಕ ಅವರ ಇಮೇಜ್ ಅಷ್ಟೇನಿಲ್ಲ. ಹಂಗೆ ನೋಡಿದ್ರೆ DK ಶಿವಕುಮಾರ್ ಬೇರೆ ರಾಜ್ಯಗಳಿಗೆ ಹೋಗಿ ಚುನಾವಣೆಗಳಲ್ಲಿ ಸ್ವಲ್ಪ ಪರಿಚಿತರಿದ್ದಾರೆ. ಸಿದ್ದರಾಮಯ್ಯನವರು ಯಾವಾಗಲೂ ಕರ್ನಾಟಕದ ರಾಜಕಾರಣಕ್ಕೆ ಸೀಮಿತ ಆದಂಥವ್ರು. ಅವರು ಅದನ್ನ ಇಷ್ಟಾನು ಪಡ್ತಾ ಇದ್ರು. ಅವರೇ ಸ್ವತಃ ನಾನು ಬೇರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋ ಆಸೆ ಇಲ್ಲ ಅಂತ ಅವರೇ ಹೇಳ್ತಾ ಇದ್ರು. ಹೀಗಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಬಳಸ್ಕೊಳ್ಳೋದ್ರಿಂದ ಕಾಂಗ್ರೆಸ್ಗೆ ಅಂತ ಏನು ದೊಡ್ಡ ಲಾಭ ಆಗುತ್ತೆ ಅಂತ ಅನಿಸೋದಿಲ್ಲ. ಮತ್ತು ಈ ರೀತಿ ಹಿರಿಯ ರಾಜಕಾರಣಿಗಳನ್ನು ಸೈಡ್ಲೈನ್ ಮಾಡಿದಾಗ ಕಾಂಗ್ರೆಸ್ಗೆ ಎಲ್ಲ ಒಂದು ಕಡೆ ಹಿನ್ನಡೆ ಆಗಿದೆ. ಮತ್ತು ಅವರು ಕಾಂಗ್ರೆಸ್ಸನ್ನು ತೊರೆದಿರುವಂಥದ್ದು ಕೊನೆಗೆ. ಈಗ ಗುಲಾಂ ನಬಿ ಆಜಾದ್ ಅಂತವರು, SM ಕೃಷ್ಣ ಅಂತವರು ಕೊನೆಗಾಲದಲ್ಲೆಲ್ಲ ಕಾಂಗ್ರೆಸ್ಸನ್ನು ಬಿಟ್ಟು, ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ಅಂಥವ್ರು ಬಿಟ್ಟರು. ಇವನ್ ರಾಷ್ಟ್ರಪತಿ ಆದಂಥ ಪ್ರಣಬ್ ಮುಖರ್ಜಿ ಅವರು ಕೂಡ BJP ಪರವಾಗಿ ಮಾತಾಡೋಕ್ಕೆ ಶುರು ಮಾಡಿದರು. ಅದೆಲ್ಲೋ ಕಾಂಗ್ರೆಸ್ಸಿನ ಬಗ್ಗೆ ಜನರಿಗೆ ಏನಪ್ಪ ಹಿರಿಯ ನಾಯಕರನ್ನು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು. ಈ ರೀತಿಯ ಅನೇಕ ಆರೋಪಗಳಿಗೆ ಈ ರಾಹುಲ್ ಗಾಂಧಿ ಅವರ ಕಾಲದಲ್ಲಿ ಅದು ಗುರಿ ಆಗಬೇಕಾಯಿತು. ಇನ್ನೊಂದು, ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಯಂಗ್ಸ್ಟರು, ಚೆರಿಸ್ಮ್ಯಾಟಿಕ್ ಲೀಡರು ಕಾಂಗ್ರೆಸ್ಗೆ ಬೇಕಾಗಿದೆ. ರಾಹುಲ್ ಗಾಂಧಿ ಅವರೆಲ್ಲ ಒಂದು ಕಡೆ ಓಡಾಡ್ತಾ ಇದ್ರು ಕೂಡ ಅವರು ಜನರಿಗೆ ಸರಿಯಾಗಿ ಕಮ್ಯುನಿಕೇಟ್ ಆಗದೇ ಇರುವಂಥದ್ದು, ಅವರ ವಿಚಾರಧಾರೆಗಳನ್ನು ಜನರಿಗೆ ತಲುಪಿಸೋದು ಮತ್ತು ಎಲ್ಲೋ ಒಂದು ಕಡೆ ಗಂಭೀರತೆಯ ಕೊರತೆ ಅವರ ಒಂದು ವ್ಯಕ್ತಿತ್ವದಲ್ಲಿ ಕಾಣ್ತಾ ಇರೋದ್ರಿಂದ ಬಹುಶಃ ಕಾಂಗ್ರೆಸ್ಗೆ ಒಂದು ರಾಷ್ಟ್ರ ಮಟ್ಟದ ನಾಯಕತ್ವ ಬೇಕಾಗಿದೆ ಅಂತ. ಅದನ್ನು ಸಿದ್ದರಾಮಯ್ಯನವ್ರು ಎಷ್ಟರ ಮಟ್ಟಿಗೆ ತುಂಬ್ತಾರೋ ಅಥವಾ ಅವ್ರು ಅಲ್ಲಿಗೆ ಹೋಗ್ತಾರೋ ಇಲ್ವೋ ಅದೆಲ್ಲವೂ ಕೂಡ ಒಂದು ಪ್ರಶ್ನಾರ್ಥಕವಾಗಿ ಉಳಿಯುತ್ತೆ. ಇನ್ನೂ ಕೂಡ ಪ್ರಶ್ನಾರ್ಥಕ ಅದು. ಮತ್ತು ಸರ್, ಈಗ DK ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ CM ಆಗೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ 3 ವರ್ಷ ಆಗಿದೆ. ಈ 3 ವರ್ಷದಲ್ಲಿ ಏನಿಲ್ಲ ಅಂತ ಹೇಳಿದ್ರು ಆಡಳಿತ ವಿರೋಧಿ ಅಲೆ ಅಂತೂ ಕಾಣಿಸ್ತಾ ಇದೆ ಒಂದಿಷ್ಟು. ಇದ್ರ ಜೊತೆಗೆ ಆರ್ಥಿಕವಾಗಿ ನಮ್ಮ ಕರ್ನಾಟಕ ಸುಭದ್ರವಾಗಿದೆಯಾ ಅಂತ ಹೇಳಿದ್ರೆ ಈ ಗ್ಯಾರಂಟಿಗಳ ಕಾರಣಕ್ಕಾಗಿ ಆರ್ಥಿಕವಾಗಿ ಒಂದಿಷ್ಟು ಡ್ಯಾಮೇಜ್ ಆಗಿದೆ, ಹೊಡೆತ ತಿಂದಿದೆ. ಇದಲ್ಲದೆ DK ಶಿವಕುಮಾರ್ ಅವರು ವಿರುದ್ಧ ಇರುವಂಥದ್ದು ಯಾರು? DK ಶಿವಕುಮಾರ್ ವಿರುದ್ಧ ಇರುವಂಥದ್ದು ಸಿದ್ದರಾಮಯ್ಯ ಬಣ. ಈ ಸಿದ್ದರಾಮಯ್ಯ ಬಣಕ್ಕೆ ಯಾರಿಗೂ ಕೂಡ ಇಷ್ಟ ಇಲ್ಲ DK ಶಿವಕುಮಾರ್ CM ಆಗೋದು. ಇಷ್ಟೆಲ್ಲ ಚಾಲೆಂಜಸ್ ನಡುವೆ ಮುಂದಿನ 28 ಚುನಾವಣೆ ದೊಡ್ಡ ಟಾರ್ಗೆಟ್. DK ಶಿವಕುಮಾರ್ ಅವರು ಕೂಡ ಸ್ವತಃ ಒಂದು ದೊಡ್ಡ ಚಾಲೆಂಜ್ಗೆ ಒಡ್ಕೊಂಡ್ಬಿಟ್ರಾ?
ನಿಜ. ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೊಂದು ದೊಡ್ಡ ಜೀವನದ ದೊಡ್ಡ ಸವಾಲು, ರಾಜಕೀಯ ಜೀವನದ ದೊಡ್ಡ ಸವಾಲು. ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಸಾಮಾನ್ಯ ಜನರ ಅಭಿಪ್ರಾಯಗಳು, ವಿಶೇಷವಾಗಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಇದೆ, ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಅದು ಅಷ್ಟು ಜನರು ಇಷ್ಟಪಡದೇ ಇರುವಂಥ ಬಾಡಿ ಲ್ಯಾಂಗ್ವೇಜ್ ಇದೆ. ಅವ್ರಿಗೆ ಒಬ್ಬ ರಾಜಕಾರಣಿಗೆ ಇರಬೇಕಾದಂಥ ಬಾಡಿ ಲ್ಯಾಂಗ್ವೇಜ್ ಇಲ್ಲ. ಆದ್ರೆ ಅವ್ರದ್ದು ಒಂದು ಏನಂದ್ರೆ ಅಗ್ರೆಸಿವ್ ಲೀಡರ್ಶಿಪ್, ಮತ್ತೆ ಪಕ್ಷಕ್ಕೆ ಸಂಪನ್ಮೂಲಗಳನ್ನು ತರುವಂಥದ್ದು, ಹೋರಾಟ ಮಾಡುವಂಥದ್ದು, ಈ ಗುಣ ಏನಿದೆ ಅದು ಕಾಂಗ್ರೆಸ್ಗೆ, ಅವರ ಸರ್ಕಾರಕ್ಕೆ ಒಂದಿಷ್ಟು ಪ್ಲಸ್ ಪಾಯಿಂಟ್ ಆಗ್ಬೋದು. ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿಯಾಗಿ ಹೇಗೆ ಜನ ಇಮ್ಯಾಜಿನ್ ಮಾಡ್ತಾರೋ ಗೊತ್ತಿಲ್ಲ. ಅದೊಂದು ಎಲ್ಲರಿಗಿದೆ. ಅವ್ರನ್ನೇ ಆ ಸ್ಥಾನದಲ್ಲಿ ಈಗ ಸಿದ್ದರಾಮಯ್ಯನವ್ರನ್ನ ನೋಡಿ ಅದೇ ಜಾಗದಲ್ಲಿ ಡಿ ಕೆ ಶಿವಕುಮಾರ್ನ ಕಲ್ಪಿಸ್ಕೊಳ್ಳಕ್ಕೂ ಜನರಿಗೆ ಎಲ್ಲ ಒಂದು ಕಡೆ ಸಾಧ್ಯ ಆಗ್ತಾ ಇಲ್ಲ. ಸೊ ಆ ಒಂದು ಆ್ಯಸ್ ಎ ಸಿ ಎಮ್ ಅವ್ರು ಯಾವ ರೀತಿ ನಡ್ಕೊಳ್ತಾರೆ, ಯಾವ ರೀತಿ ಬದಲಾವಣೆಗಳನ್ನು ತರ್ತಾರೆ ಅನ್ನೋಂಥ ಒಂದು ಕ್ಯೂರಿಯಾಸಿಟಿ ಇದೆ. ಇನ್ನೊಂದು ನೀವು ಹೇಳಿದ್ರಿ, ಈ 3 ವರ್ಷದಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದರಿಂದ ಆರ್ಥಿಕ ಪರಿಸ್ಥಿತಿ ಕೂಡ ಸರಿ ಇಲ್ಲ ಅಂತ. ಆ ಗ್ಯಾರಂಟಿಗಳು ಕಾಂಗ್ರೆಸ್ಗೆ ಅನಿವಾರ್ಯ, ಈಗ ಎಲ್ಲ ರಾಜಕೀಯ ಪಕ್ಷಗಳು ಅನಿವಾರ್ಯ ಅನ್ನೋದು ಒಂದು ಕಡೆ. ಆದರೆ ಸಿದ್ದರಾಮಯ್ಯನವ್ರಿಗೆ ಇರುವಂಥ ಅನುಭವ, ಅವ್ರಿಗಿರುವಂಥ ಈ ಎಲ್ಲ ಹಿನ್ನೆಲೆಯನ್ನು ನೋಡಿದರೆ ಎಲ್ಲ ಒಂದು ಕಡೆ ಅವ್ರು ಇನ್ನೂ ಭಾಳಷ್ಟು ಬದಲಾವಣೆಗಳನ್ನು, ಅಭಿವೃದ್ಧಿಯ ಕೆಲಸಗಳನ್ನು ಮಾಡಬಹುದಾಗಿತ್ತು. ಒಬ್ಬ ರಾಜಕಾರಣಿಯಾಗಿ ಅಧಿಕಾರಕ್ಕೆ ತರೋದು ಹೇಗೆ, ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡೋದು ಹೇಗೆ, ಅದೆಲ್ಲ ಅವರು ಯಶಸ್ವಿಯಾಗಿ ಮಾಡಿದರೂ ಕೂಡ ಅಭಿವೃದ್ಧಿಯನ್ನು ಮಾಡೋದರಲ್ಲಿ ಅವ್ರು ಇನ್ನೂ ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ್ರೆ ದೊಡ್ಡ ದೊಡ್ಡ ಯೋಜನೆಗಳನ್ನು ತರುವಂಥದ್ದು, ಸಾಮಾನ್ಯ ಜನರ ಭಾವನೆಗಳ, ನಿರುದ್ಯೋಗ ಸಮಸ್ಯೆ ಇರ್ಬೋದು, ಆರ್ಥಿಕ ಅಭಿವೃದ್ಧಿ ಇರ್ಬೋದು, ಅದನ್ನು ಮಾಡ್ಬೋದಾಯಿತು. ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ 3 ವರ್ಷದಲ್ಲಿ ಅವ್ರಿಗೆ ಪ್ರಮುಖ ಖಾತೆ, ಬೆಂಗಳೂರು ಇರ್ಬೋದು, ನೀರಾವರಿ ಅಂತ ದೊಡ್ಡ ದೊಡ್ಡ ಖಾತೆಗಳಿದ್ದರೂ ಕೂಡ ಅವ್ರದ್ದು ಪರ್ಫಾರ್ಮೆನ್ಸ್ ಅಂತ ಬಂದಾಗ ಎಲ್ಲ ಒಂದು ಕಡೆ ಅಭಿವೃದ್ಧಿ ಕಾರ್ಯಗಳು ಅಷ್ಟು ದೊಡ್ಡದಾಗಿ ಕಾಣ್ತಾ ಇಲ್ಲ. ಇವತ್ತು ಬೆಂಗಳೂರಿನ 5 GBAಗಳನ್ನು ಮಾಡಿರುವಂಥದ್ದು, ಇದೆಲ್ಲ ನೋಡಿದರೂ ಅದನ್ನು ಬೇಗ ಇಂಪ್ಲಿಮೆಂಟ್ ಮಾಡದೇ ಇರುವಂಥದ್ದು, ಕೆಲಸಗಳಾಗದೇ ಇರುವಂಥದ್ದನ್ನು ನೋಡಿದರೆ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಇನ್ನೂ ಹೆಚ್ಚು ಮಹತ್ವವನ್ನು ಕೊಡಬೇಕಾಗಿತ್ತು. ಒಂದು ಕಡೆ ರಾಜಕಾರಣದಲ್ಲಿ ಯಶಸ್ವಿ ರಾಜಕಾರಣಿ ಆಗೋದಕ್ಕೆ ಈ ಎಲ್ಲ ಸೋಷಿಯಲ್ ಇಂಜಿನಿಯರಿಂಗು, ಕ್ಯಾಸ್ಟ್ ಪೊಲಿಟಿಕ್ಸು, ಶಾಸಕರನ್ನ ಹಿಡಿದಿಟ್ಕೊಳ್ಳುವಂಥದ್ದು, ಕೌಂಟರ್ ಮಾಡುವಂಥದ್ದು, ಇದೆಲ್ಲವೂ ಒಂದು ಕಡೆ ವರ್ಕೌಟ್ ಆದರೆ ಇನ್ನೊಂದು ಕಡೆ ಅಭಿವೃದ್ಧಿ ಅನ್ನುವಂಥದ್ದು ನಿಜವಾಗಿ ಜನರಿಗೆ, ಸಾಮಾನ್ಯ ಜನರಿಗೆ ಬೇಕಾಗಿರುವಂಥದ್ದು. ಇವತ್ತು ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಏನಾಗ್ತಾರೆ ಅನ್ನೋವಂಥದ್ದು ಒಂದು ಕಡೆ ಕುತೂಹಲ ಆದರೆ, ಅದಕ್ಕಿಂತ ಹೆಚ್ಚು ಜನಸಾಮಾನ್ಯರು ಇರ್ತಾರಲ್ಲ, ಅವರ ಜೀವನದ ಸುಧಾರಣೆ ಆಗಬೇಕಂದ್ರೆ ಆ ಸ್ಥಾನದಲ್ಲಿದ್ದಂಥವ್ರು ತೆಗೆದುಕೊಳ್ಳುವಂಥ ನಿರ್ಧಾರಗಳು. ಸೊ ಅದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇನ್ನೂ ಒಂದಿಷ್ಟು ಕೆಲಸಗಳಾಗ್ಬೋದಾಗಿತ್ತು. ಬಹುಶಃ ಈ ಗ್ಯಾರಂಟಿಗಳು ಅವ್ರಿಗೆ ಹೊರೆ ಆಗಿರಬಹುದು. ದೊಡ್ಡ ದೊಡ್ಡ ಯೋಜನೆಗಳು ಬರಲಿಲ್ಲ ಕರ್ನಾಟಕದಲ್ಲಿ, ಪ್ರಾಜೆಕ್ಟ್ಸ್ ಬರಲಿಲ್ಲ, ನೀರಾವರಿ ಯೋಜನೆಗಳಾಗಲಿಲ್ಲ. ಅಂಥ ದೊಡ್ಡ ದೊಡ್ಡ ಯೋಜನೆಗಳನ್ನು ತರುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಇನ್ನೂ ಪ್ರಯತ್ನ ಮಾಡ್ಬೋದಾಗಿತ್ತು. ಸುಮ್ಮನೆ ಅಧಿಕಾರ ನಡೆಸ್ಕೊಂಡು ಹೋಗೋದು ಅಥವಾ ಏನೋ ಒಂದು ಮ್ಯಾನೇಜ್ ಮಾಡೋದಕ್ಕಲ್ಲ. ಯಾಕಂದ್ರೆ ಅವ್ರಿಗೆ ಇರುವಂಥ ಪ್ರಬುದ್ಧತೆ, ಒಂದು ಅನುಭವ ಏನಿದೆ ಅಲ್ಲ, ಮತ್ತು ಬ್ಯೂರೋಕ್ರಸಿ ಮೇಲೆ, ಈ ಆಡಳಿತಶಾಹಿ ಮೇಲಿನ ಹಿಡಿತ ಇದೆಯಲ್ಲ, ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಳೋವಂಥದ್ದು, ಅದೆಲ್ಲವೂ ಇದ್ದಾಗಲೂ ಕೂಡ, ಮತ್ತು ಫೈನಾನ್ಸ್ ಖಾತೆನೂ ಅವರಲ್ಲಿ ಇಟ್ಕೊಂಡಿದ್ರು. ಇನ್ನೂ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಬೇಕಾಗಿತ್ತು ಅನ್ನುವಂಥದ್ದು ಜನರ ನಿರೀಕ್ಷೆ ಇರುವಂಥದ್ದು. ಹೌದು, ಒಬ್ಬ ಯಶಸ್ವಿ ಮುಖ್ಯಮಂತ್ರಿ ಅಂದರೆ ಇದು ಕೂಡ ಇದಾಗುತ್ತೆ, ಪಾಯಿಂಟ್ ಆಗುತ್ತೆ. ಸೊ ಅಭಿವೃದ್ಧಿ ಅಂತ ಬಂದಾಗ ಇನ್ನೂ ಮಾಡ್ಬೋದಾಗಿತ್ತು. ಒಟ್ಟು ಒಬ್ಬ ಯಶಸ್ವಿ ರಾಜಕಾರಣಿಯಾಗಿ ಜನರನ್ನ ಹೇಗೆ ಗೆಲ್ಲಬೇಕು, ಹೇಗೆ ವಿರೋಧ ಪಕ್ಷಗಳ ವೋಟ್ ಬ್ಯಾಂಕನ್ನು ಡಿಸ್ಟರ್ಬ್ ಮಾಡಬೇಕು, ಅದೆಲ್ಲವನ್ನು ಭಾಳ ಚಾಕಚಕ್ಯತೆಯಿಂದ ಮಾಡಿ ಕರ್ನಾಟಕದ ರಾಜಕಾರಣದಲ್ಲಿ ಒಂದು ಹೊಸ ದಿಕ್ಕನ್ನು ತೋರಿಸಿದಂಥವ್ರು, ದಿಕ್ಕು ಬದಲಾಯಿಸಿದಂಥವ್ರು, ರಾಜಕಾರಣದ ದಿಕ್ಕು ಬದಲಾಯಿಸಿದಂಥವ್ರು ಸಿದ್ದರಾಮಯ್ಯ. ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ನಾವು 2 ದೃಷ್ಟಿಕೋನದಿಂದ ನೋಡಿದರೆ, ಒಂದು ಕಡೆ ಯಶಸ್ವಿ, ಇನ್ನೊಂದು ಕಡೆ ಇನ್ನೂ ಮಾಡಬೇಕಾಗಿತ್ತು, ಅವ್ರಿಗಿರುವಂಥ ಅವಕಾಶದಲ್ಲಿ ನಿರೀಕ್ಷೆ ಜಾಸ್ತಿ ಇತ್ತು ಅಂತ. ಸೊ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಯಾವ ರೀತಿ ನಡ್ಕೊಳ್ತಾರೆ, ಏನೆಲ್ಲ ಬದಲಾವಣೆಗಳಾಗುತ್ತೆ. ಮತ್ತು ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರೆ, ಇದು BJPಗೆ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತೆ ಅನ್ನೋಂಥದ್ದು. ಬಹುಶಃ BJPಗೆ 2 ದೃಷ್ಟಿಕೋನದಿಂದ BJP ಇವ್ರನ್ನ, ಡಿ ಕೆ ಶಿವಕುಮಾರ್ನ ಎದುರಿಸಬೇಕಾಗಿತ್ತು. ಆವಾಗಲೇ ಹೇಳ್ದಂಗೆ ಸಿದ್ದರಾಮಯ್ಯನವರು ಹಿಂದೂ ವಿರೋಧಿಗಳು ಅನ್ನೋ ಪಾಲಿಟಿಕ್ಸ್ ಇತ್ತು. ಯಾಕಂದ್ರೆ ಅವರು, ನಾನು ಹಬ್ಬದ ದಿನ, ಯುಗಾದಿ ದಿನ, ದೀಪಾವಳಿ ದಿನ ನಾನ್ ವೆಜ್ ತಿಂತೀನಿ ಅಂತ ಹೇಳೋದು, ಇವೆಲ್ಲ ಅವರ ಹಿಂದುತ್ವ ವಿರೋಧಿ ಮನಸ್ಥಿತಿಯನ್ನ ತೋರಿಸ್ತಾ ಇತ್ತು. ಅದಕ್ಕೆ ಓಪನ್ ಆಗಿ CT ರವಿ ಸ್ಟೇಜ್ ಅಲ್ಲಿ ಸಿದ್ದರಾಮುಲ್ಲಾ ಖಾನ್ ಅಂತ ಕರೆದ್ರು. ಅದು ತುಂಬಾ ವಿವಾದಗಳಾಯಿತು. ಸಿದ್ದರಾಮಯ್ಯ ಮುಸ್ಲಿಂ ಪರವಾಗಿದ್ದಾರೆ ಅನ್ನುವಂಥ ಒಂದು ನೆರೇಟಿವ್, ಅದನ್ನು ಒಂದು ಪ್ರೊಜೆಕ್ಟ್ ಮಾಡಿ BJP ಕಾಂಗ್ರೆಸ್ಸು ಮುಸ್ಲಿಂ ಪರವಾಗಿರುವಂಥದ್ದು ಅಂತ ಬಿಂಬಿಸ್ತಾ ಇದ್ರು. ಈಗ ಹೊಸ ಒಂದು ಇದನ್ನು ಮಾಡಬೇಕಾಗಿತ್ತು ಅವರು. ಯಾಕಂದರೆ ಇವರು ಡಿ ಕೆ ಶಿವಕುಮಾರ್ ಸಾಫ್ಟ್ ಹಿಂದುತ್ವವಾದಿ ಅನ್ನೋ ಥರ ಇದ್ದಾರೆ.
ಸೊ ಇದು ಬಿ ಜೆ ಪಿಗೆ ಒಂದು ಹೊಸ ಚಾಲೆಂಜು. ಅವರ ಬಿ ಜೆ ಪಿ ಸ್ಟ್ರಾಟಜಿಗಳೆಲ್ಲ ಬದಲಾವಣೆ ಆಗುತ್ತೆ. ಓಕೆ. ಮತ್ತು ಇನ್ನೊಂದು ವೈಯಕ್ತಿಕವಾಗಿ ನಾವು ಸಿದ್ದರಾಮಯ್ಯನವರ ಈಗ ಅವರು ಹೈಕಮಾಂಡ್ ಸೂಚನೆ ಕೊಟ್ಟು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತಾ ಇರೋದ್ರಿಂದ ನಾನೊಬ್ಬ ಪತ್ರಕರ್ತನಾಗಿ ಸುಮಾರು 30 ವರ್ಷ ರಾಜಕಾರಣವನ್ನು ಹತ್ತಿರದಿಂದ ನೋಡಿ 20 ವರ್ಷ ಪ್ರತಿದಿನ ವಿಧಾನಸೌಧಕ್ಕೆ ಹೋಗಿದ್ದೀನಿ ರಜೆ ದಿನಗಳನ್ನು ಹೊರತುಪಡಿಸಿ ಪೊಲಿಟಿಕಲ್ ರಿಪೋರ್ಟರ್ ಆಗಿ. ಸಿದ್ದರಾಮಯ್ಯನವರು ವ್ಯಕ್ತಿಗತವಾಗಿ ಮೇಲ್ವರ್ಗದ ವಿರೋಧಿ ಅಲ್ಲ, ಮತ್ತು ಆ ರೀತಿಯಾಗಿ ಬಿಂಬಿಸ್ಕೊಂಡಿದೆ, ಅದು ರಾಜಕೀಯವಾಗಿ ಬಿಂಬಿಸ್ಕೊಂಡಿರೋದು. ಮತ್ತು ಅವರ ಕಾಲದಲ್ಲಿ ಮೇಲ್ವರ್ಗದವರು ಇನ್ಕ್ಲೂಡಿಂಗ್ ಬ್ರಾಹ್ಮಿನ್ಸು ತುಂಬ ಅವರು ಸಹಾಯಗಳನ್ನು ಮಾಡಿದ್ದಾರೆ. ತುಂಬ ವೈಯಕ್ತಿಕವಾಗಿ ಅವತ್ತು ಜಾತಿ ನೋಡಲ್ಲ ಅವರು. ಭಾಳಷ್ಟು ಜನರಿಗೆ ಅದು ಗೊತ್ತಿಲ್ಲ. ಅವರು ವ್ಯಕ್ತಿಗತವಾಗಿ ಅವತ್ತು ಜಾತಿಯನ್ನು ನೋಡದೇ ಸಹಾಯ ಮಾಡುವಂಥ ಒಂದು ವ್ಯಕ್ತಿ ಅವರು. ರಾಜಕೀಯದಲ್ಲಿ ಅವ್ರಿಗೆ ವೋಟ್ ಬ್ಯಾಂಕ್ ಇರುತ್ತೆ. ರಾಜಕೀಯ ದೃಷ್ಟಿಕೋನದಿಂದ ಅವ್ರದ್ದೇ ಆದಂಥ ಒಂದು ಸಿದ್ಧಾಂತಗಳನ್ನು, ನೀತಿ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಹೀಗಾಗಿ ಸಿದ್ದರಾಮಯ್ಯನವರು ನಿಜವಾದ ಜಾತ್ಯತೀತವಾದಿನೇ ಅವರು. ರಾಜಕಾರಣದಲ್ಲೇ ಅವ್ರಿಗೊಂದು ಇಮೇಜ್ ಇರುತ್ತೆ, ಅವ್ರು ಇಂಥವ್ರ ಪರವಾಗಿ ಅಂತ. ಹೀಗಾಗಿ ಭಾಳ ಒಂದು ಪ್ರಬುದ್ಧವಾದಂಥ ರಾಜಕಾರಣಿ ಇವತ್ತು ಕರ್ನಾಟಕದ ರಾಜಕಾರಣದಿಂದ ಸ್ವಲ್ಪ ಸೈಡ್ಲೈನ್ ಆಗ್ತಾ ಇದ್ದಾರೆ ಅಂದರೆ ಅದು ಎಲ್ಲೋ ಒಂದು ಕಡೆ ಬೇಸರದ ಸಂಗತಿನೇ ಅಂತ ಹೇಳ್ಬೇಕು. ಆದರೆ ರಾಜಕಾರಣದಲ್ಲಿ ಎಲ್ಲವೂ ಕೂಡ ಅನಿವಾರ್ಯ. ಬಿ ಜೆ ಪಿಗೂ ಕೂಡ ಇದು ಹೊಸ ಸವಾಲು. ಡಿ ಕೆ ಶಿವಕುಮಾರ್ನ ಯಾವ ರೀತಿ ಎದುರಿಸ್ತಾರೆ, ಅಥವಾ ಡಿ ಕೆ ಶಿವಕುಮಾರ್ನ ಕೊತ್ವಾಲ್ ಶಿಷ್ಯ ಅಂತಲೇ ಪ್ರೊಜೆಕ್ಟ್ ಮಾಡಿಕೊಂಡು ಅವನು ರೌಡಿ ಹಿನ್ನೆಲೆ ಇರುವಂಥದ್ದು, ಅವರ ಭ್ರಷ್ಟಾಚಾರ, ಜೈಲಿಗೆ ಹೋಗಿ ಬಂದಿರೋದು, ಇದನ್ನ ಇಟ್ಕೊಂಡೇ ಹೋರಾಟ ಮಾಡ್ತಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ಗಿರುವಂಥ ಈ ಹಿಂದುತ್ವದ ಒಂದು ಇಮೇಜ್ ಏನಿದೆ ಅದನ್ನು ಹೇಗೆ ಕೌಂಟರ್ ಮಾಡ್ತಾರೆ ಅನ್ನುವಂಥದ್ದು. ಮತ್ತು ಇತ್ತೀಚೆಗೆ ದಾವಣಗೆರೆ ಎಲೆಕ್ಷನ್ ನಂತರ ಸ್ವಲ್ಪ ಮುಸ್ಲಿಮರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ಅಸಮಾಧಾನ ಕಾಣಿಸ್ತಾ ಇದೆ ದಾವಣಗೆರೆ ಎಲೆಕ್ಷನ್ ನಂತರ. ಸೊ ಅದು ಕೂಡ ಕಾಂಗ್ರೆಸ್ಗೆ ಮೈನಸ್ ಆಗ್ಬೋದಾ ಅಂತ ಹೇಳಿ. ಹೌದು, ಮುಸ್ಲಿಂ ದಾವಣಗೆರೆ ಬೈ ಎಲೆಕ್ಷನ್ ಆದಮೇಲೆ ಕಾಂಗ್ರೆಸ್ಸು ಒಂದಿಷ್ಟು ಮುಸ್ಲಿಂ ನಾಯಕರನ್ನೆಲ್ಲ ಉಚ್ಚಾಟನೆ ಮಾಡಿರುವಂಥದ್ದು, ಅಲ್ಲಿ ಪಕ್ಷದ ವಿರುದ್ಧನೇ ಮುಸ್ಲಿಮರು ತಿರುಗಿ ಬಿದ್ದಂಥದ್ದು, ಇವೆಲ್ಲವೂ ಕೂಡ ಮುಸ್ಲಿಮರ ಯಾರು ಕಾಂಗ್ರೆಸ್ಗೆ ವೋಟ್ ಬ್ಯಾಂಕ್ ಆಗಿದ್ದಾರೆ ಮುಸ್ಲಿಮರು, ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಅದು ಬೇಸರ ತಂದಿದೆ. ಅದರಲ್ಲೂ ವಿಶೇಷವಾಗಿ ಡಿ ಕೆ ಶಿವಕುಮಾರ್ನ ಆ ಸಂದರ್ಭದಲ್ಲಿ ನಡೆದುಕೊಂಡಂಥ ರೀತಿಗಳೇನಿದೆ, ಅವಾಗ ಎಷ್ಟೋ ಜನ ಮುಸ್ಲಿಂ ನಾಯಕರು, ವಿಶೇಷವಾಗಿ ದಾವಣಗೆರೆ ಮುಸ್ಲಿಂ ನಾಯಕರು ಕಾಂಗ್ರೆಸ್ನಲ್ಲಿದ್ದರೂ ನಮ್ಮನ್ನು ಯಾರು ಕೇರ್ ಮಾಡ್ತಾ ಇಲ್ಲ ಜಬ್ಬಾರ್ ಅಂತ ಓಪನ್ ಆಗಿ ಹೇಳಿದರು. ನಾವು ಬಿ ಜೆ ಪಿಗೆ ಬೇಕಾದರೂ ಓಟ್ ಹಾಕ್ಬಿಡ್ತೀವಿ, ಬಿ ಜೆ ಪಿಗಿಂತ ನಮ್ಮ ಕಾಂಗ್ರೆಸ್ಸಿಂದ ಅನ್ಯಾಯ ಆಗಿದೆ ಅನ್ನುವಂಥದ್ದು. ಹೀಗಾಗಿ ಈ ಮುಸ್ಲಿಂ ಮತಗಳನ್ನು ಹಿಡಿದಿಟ್ಕೊಳ್ಳೋದಿದೆಯಲ್ಲ, ಏಕೆಂದರೆ ಮುಸ್ಲಿಂ ಸಮುದಾಯ ಕೂಡ ದೊಡ್ಡ ಮಟ್ಟದಲ್ಲಿ ವೋಟ್ ಬ್ಯಾಂಕ್ ಇರುವಂಥದ್ದು ಕರ್ನಾಟಕದಲ್ಲಿ. ಆ ವೋಟ್ ಬ್ಯಾಂಕನ್ನು ಹಿಡಿದಿಟ್ಕೋಬೇಕು. ಈ ಕಡೆ ಬಿ ಜೆ ಪಿಯ ಹಿಂದುತ್ವದ ಓಟುಗಳಿದೆಯಲ್ಲ ಅದನ್ನು ತಗೊಳ್ಬೇಕು. ಅದ್ರ ಜೊತೆ ಒಕ್ಕಲಿಗ ಸಮುದಾಯ ಜೊತೆಗೆ ದೊಡ್ಡ ಸಮಸ್ಯೆ ಆಗುವಂಥದ್ದು ಕಾಂಗ್ರೆಸ್ಗೆ ಅಹಿಂದ ಮತಗಳು. ಈಗ ಸಿದ್ದರಾಮಯ್ಯ ಇರೋ ಕಾರಣಕ್ಕಾಗಿ ಅಹಿಂದ ಓಟುಗಳು ಬರ್ತಾ ಇತ್ತು. ಸೊ ಅಹಿಂದ ಮತಗಳನ್ನು ಮತ್ತೆ ಬಿ ಜೆ ಪಿ ಕಾಂಗ್ರೆಸ್ನಲ್ಲಿ ಉಳಿಸ್ಕೊಳ್ಳೋದಿದೆಯಲ್ಲ ಅದು ಕೂಡ ದೊಡ್ಡ ಸವಾಲು. ಅದಕ್ಕೆ ಕಾಂಗ್ರೆಸ್ ಪಕ್ಷ ಏನೆಲ್ಲ ಯಾವ ನಾಯಕರಿಗೆ ಏನು ಜವಾಬ್ದಾರಿಯನ್ನು ಕೊಡ್ತಾರೆ, ಎಷ್ಟರ ಮಟ್ಟಿಗೆ ಅದು ಯಶಸ್ವಿ ಆಗುತ್ತೆ ಅನ್ನುವಂಥದ್ದು. ಇದೆಲ್ಲದರ ನಡುವೆ ಅಭಿವೃದ್ಧಿ ಕಾರ್ಯಗಳು, ಆಡಳಿತದಲ್ಲಿ ಶಿಸ್ತು, ಇವೆಲ್ಲವೂ ಕೂಡ ಬರಬೇಕಾಗಿದೆ. ಜನರು ಕಾಯ್ದು ನೋಡ್ತಾ ಇದ್ದಾರೆ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಇದನ್ನು ಯಶಸ್ವಿಯಾಗಿ ನಿಭಾಯಿಸುತ್ತೆ ಅಂತ. ನಾವು ಕಾಂಗ್ರೆಸ್ ಸಿದ್ದರಾಮಯ್ಯನವರ ಬದಲಾವಣೆ ಮಾಡುವಂಥ ನಿರ್ಧಾರ ತೆಗೆದುಕೊಂಡಿದ್ದಿಲ್ಲ, ಇದಕ್ಕೆ ಒಂದು ರೀತಿ ಅಪ್ರಿಷಿಯೇಟ್ ಮಾಡಬೇಕು. ಇಂಥ ಹೈಕಮಾಂಡ್ ವೀಕ್ ಇರುವಂಥ ಕಾಲದಲ್ಲಿ, ಕೇಂದ್ರದಲ್ಲಿ ಅಧಿಕಾರದ ಇಲ್ಲದೆ ಇರುವಂಥದ್ದು, ಬೇರೆ ಹೆಚ್ಚು ರಾಜ್ಯಗಳ ಅಧಿಕಾರ ಇಲ್ಲದೇ ಇದ್ದಾಗಲೂ ಕೂಡ ಈ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡುವಂಥದ್ದು ಕಾಂಗ್ರೆಸ್ ಮಟ್ಟಿಗೆ ಇದು ದೊಡ್ಡ ನಿರ್ಧಾರನೇ. ಯಾಕೆಂದರೆ ಕಾಂಗ್ರೆಸ್ ಮೊದಲಿನ ಕಾಂಗ್ರೆಸ್ ಇಲ್ಲ. ಹಿಂದೆ ರಾಜೀವ್ ಗಾಂಧಿ ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳನ್ನು ಇವತ್ತು ಕಾಂಗ್ರೆಸ್ ಹೈಕಮಾಂಡು ತೆಗೆದುಕೊಳ್ಳುವಂಥ ಒಂದು ಶಕ್ತಿ ಅದಕ್ಕಿಲ್ಲ, ಅಷ್ಟು ಸುಸ್ಥಿತಿಯಲ್ಲಿ ಇಲ್ಲ ಪಾರ್ಟಿ. ಆದರೂ ಕೂಡ ತೆಗೆದುಕೊಂಡಿದ್ದಾರೆ ಅಂದರೆ ಕಾಂಗ್ರೆಸ್ನ ಒಂದು ಗಟ್ಟಿತನ, ಇದನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಇನ್ನೊಂದು ಕಡೆ ನಾವು ಇದಕ್ಕೊಂದು ಉದಾಹರಣೆ ಅಂದರೆ, ಇತ್ತೀಚೆಗೆ ಏನು ಒಂದು 10 ವರ್ಷಗಳ ಹಿಂದೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶನ ವಿಭಜನೆ ಮಾಡಬೇಕಾಯಿತು. ಅವಾಗ ವೀರಪ್ಪ ಮೊಯ್ಲಿ ಅವರಿಗೆ ಇನ್ಚಾರ್ಜ್ ಕೊಟ್ಟಿದ್ದರು, ಅವರು ಕೇಂದ್ರ ಸಚಿವರಾಗಿದ್ದರು, ಅವ್ರು ರಿಪೋರ್ಟ್ ಕೊಟ್ಟಿದ್ರು ಅವರು. ಆವಾಗ ಅಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹೇಳಿದರು, ಈ ನಿರ್ಧಾರ ತೆಗೆದುಕೊಂಡ್ರೆ ಮುಂದಿನ 10 ವರ್ಷ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು. ಆದರೂ ಕೂಡ ವೀರಪ್ಪ ಮೊಯ್ಲಿ ಅವರು ರಿಪೋರ್ಟನ್ನು ಕೊಡ್ತಾರೆ, ಕಾಂಗ್ರೆಸ್ ನಿರ್ಧಾರ ತೆಗೆದುಕೊಳ್ಳುತ್ತೆ. 2 ವಿಭಜನೆ ಆಗುತ್ತೆ, ಆಂಧ್ರ ಮತ್ತು ತೆಲಂಗಾಣ. ಅದಾದ ಮೇಲೆ 10 ವರ್ಷ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿಲ್ಲ. ಅಲ್ಲಿ ಕಾಂಗ್ರೆಸ್ಗೆ ಅಷ್ಟು ದೊಡ್ಡ ಹಿನ್ನಡೆ ಆಗುತ್ತೆ. ಹಾಗೆ ಕಾಂಗ್ರೆಸ್ ಅನೇಕ ಇಂಥ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ನಾವು ಭಾಳಷ್ಟು ಸರ್ತೆ ಕಾಂಗ್ರೆಸ್ಸನ್ನು ಟೀಕೆ ಮಾಡಿಬಿಡ್ತೀವಿ. ಇತಿಹಾಸ ನೋಡಿದರೆ ಕಾಂಗ್ರೆಸ್ ಕೆಲವೊಂದು ಭಾಳ ಡೈನಾಮಿಕ್ ಡಿಸಿಷನ್ಸ್ನ ತೊಗೊಂಡಿರುವಂಥದ್ದು. ಮೋದಿಯವರು ಬಂದ ಮೇಲೆ ನಾವು ರಾಜ್ಯಗಳ ವಿಭಜನೆನೇ ಮಾಡಲ್ಲ ಅಂತ ಡಿಸಿಷನ್ ತೊಗೊಂಡ್ಬಿಟ್ರು. ಯಾವುದೇ ರಾಜ್ಯಗಳ ವಿಭಜನೆ ಮಾಡೋದಿಲ್ಲ. ಇವತ್ತು ಉತ್ತರ ಪ್ರದೇಶ ಇಷ್ಟು ದೊಡ್ಡ ರಾಜ್ಯ, ಅದನ್ನು ವಿಭಜನೆ ಮಾಡಿದರೆ
ಆಡಳಿತಾತ್ಮಕವಾಗಿ ಎಷ್ಟೋ ಸುಧಾರಣೆ ಆಗೋದು. ನಿಜ. ಆದ್ರೆ ಅವರು ವಿಭಜನೆ ಮಾಡೋದೇ ಇಲ್ಲ ಅಂತ ನಿರ್ಧಾರ ತೆಗೆದುಕೊಂಡ್ರು. ಹ್ಮ್. ಆದರೆ ಕಾಂಗ್ರೆಸ್ಸು ತಾನು ಸೋಲ್ತೀನಿ ಅಧಿಕಾರಕ್ಕೆ ಬರೋದಿಲ್ಲ ಅಂದರೂ ಸಹಿತ ಅಂತ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಹಿಂದೆ ಇಂದಿರಾ ಗಾಂಧಿ ತೆಗೆದುಕೊಂಡಂಥ ನಿರ್ಧಾರ ಇರ್ಬೋದು, ಗೋಲ್ಡನ್ ಟೆಂಪಲಲ್ಲಿ ಕಲಿಸ್ತಾ ಅಲ್ಲಿ ಹೌದು, ಹೌದು. ಉಗ್ರವಾದಿಗಳು ಸೇರ್ಕೊಂಡಾಗ ಆಪರೇಷನ್ ಬ್ಲೂ ಸ್ಟಾರ್. ಮಾಡಿದರು. ಅದಕ್ಕೆ ಅವ್ರು ಪ್ರಾಣ ಕಳ್ಕೊಂಡ್ರು. ಹ್ಮ್. ಅದೇ ರೀತಿ ಶ್ರೀಲಂಕಾಗೆ ಪೀಸ್ ಕೀಪಿಂಗ್ ಫೋರ್ಸ್ನ LTTನ ಬಗ್ಗು ಬಡಿಯೋದಕ್ಕೆ ಶಾಂತಿ ಪಾಲನಾ ಪಡೆಯನ್ನು ರಾಜೀವ್ ಗಾಂಧಿ ಕಳಿಸಿದ್ರು. ಆ ದೇಶದಲ್ಲಿ ಶಾಂತಿ ಬರಲಿ ಅಂತ. ಅದಕ್ಕೆ ಅವ್ರು ಪ್ರಾಣ ತೆತ್ತರು. ಹೀಗೆ ಕಾಂಗ್ರೆಸ್ನ ಇತಿಹಾಸ ಕೂಡ ಸಾಕಷ್ಟು ಈ ದೇಶಕ್ಕೆ ತ್ಯಾಗ ಬಲಿದಾನವನ್ನು ಮಾಡಿದಂಥವ್ರು, ಡೈನಾಮಿಕ್ ಡಿಸಿಷನ್ ತಗೊಂಡಂಥ ಪಾರ್ಟಿ. ಆದರೆ ಇತ್ತೀಚೆಗೆ ಅದು ಎಲ್ಲೋ ಒಂದು ಕಡೆ ತನ್ನ ಶಕ್ತಿಯನ್ನು ಕಳೆದುಕೊಂಡಿತ್ತು. ಬಹುಶಃ ಇವತ್ತು ಮತ್ತೆ ಕಾಂಗ್ರೆಸ್ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ನಿರ್ಧಾರ ಕಾಂಗ್ರೆಸ್ಗೆ ಒಳ್ಳೇದಾಗುತ್ತೋ ಕೆಟ್ಟದ್ದಾಗುತ್ತೋ, ಮತ್ತೆ ಕರ್ನಾಟಕನೂ ಕೂಡ ಕಾಂಗ್ರೆಸ್ ಕಳೆದುಕೊಳ್ಳುತ್ತೋ ಅನ್ನುವಂಥದ್ದು ಕೂಡ ಪ್ರಶ್ನೆಗಳಿದೆ. ಕಾಯ್ದು ನೋಡಬೇಕು ಮುಂದೆ ಏನಾಗುತ್ತೆ ಅನ್ನೋ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ತಮ್ಮ ಟೈಮ್ಗೆ, ತಮ್ಮ ಮಾತಿಗೆ, ತಮ್ಮ ಮಾಹಿತಿಗೆ ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಸಿದ್ದರಾಮಯ್ಯನವರು CM ಕುರ್ಚಿಯಿಂದ ಕೆಳಗಿಳಿತಾ ಇದ್ದಾರೆ ಅಂತ ಹೇಳಿದ್ರೆ ಹಲವಾರು ಲೆಕ್ಕಾಚಾರಗಳು ನಡೀತಾ ಇದೆ. ಈ ಲೆಕ್ಕಾಚಾರಗಳು ಇಲ್ಲಿಗೆ ನಿಲ್ಲಲ್ಲ, ಇನ್ನೂ ಮುಂದುವರಿಯುತ್ತೆ. ಮತ್ತೊಂದು ಹೊಸ ಕಂಟೆಂಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುಮನ್ TV ಕನ್ನಡ. ನಮಸ್ಕಾರ.